ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಲಕ್ಷ್ಮೀ ನಾಯ್ಕ್ ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಪ್ಪ ಅಂದ್ರ ದ್ವಿತೀಯ PUCಯ ಕೆಲವೊಂದು ತುಣುಕುಗಳನ್ನ ನಾವು ನೋಡಿದ್ವು. ಹಂಗಾರ ಅದರ ಮುಂದುವರೆದ ಭಾಗವನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ಹಂಗಾರ ಅದು ಯಾವುದಪ್ಪ ಅಂದ್ರ ಭಾರತೀಯ ಇತಿಹಾಸದ ಒಂದು ವಿಶಿಷ್ಟ ಲಕ್ಷಣಗಳನ್ನ ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡ್ಬೇಕಾಗೈತಿ. ಅದರಲ್ಲಿ ಮೊದಲನೇದಾಗಿ ಬರೋದು ಯಾವ್ದಪ್ಪ ಅಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಹಂಗಂದ್ರ ಈ ಒಂದು ಭಾರತ ದೇಶ ವಿವಿಧ ನಾಗರಿಕತೆಗಳ ಬೀಡು. ಹೌದಾ? ನಾನು ನಿಮಗ ಹಿಂದೆ ಹೇಳಿದಂಗ ಮೈದಾನ ಪ್ರದೇಶ, ಬಯಲು ಪ್ರದೇಶ ಏನೈತಲ್ರಿ, ಅದು ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿದ್ನ. ಆ ಒಂದು ಪ್ರದೇಶ ಏನಾಗೈತಪ್ಪ ಅಂದ್ರೆ ನಮ್ಮ ನಾಗರಿಕತೆಗಳ ಹುಟ್ಕೊಳಕ್ ಕಾರಣ ಆಗೈತಂದ್ರ ಇದು ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆಯಲ್ಲಿ ಇರ್ತೈತಿ. ಆ ನಾಗರಿಕತೆ ಮತ್ತು ಆ ನಾಗರಿಕತೆಯಲ್ಲಿ ಇರ್ತಕ್ಕಂತಹ ಸಂಸ್ಕೃತಿಗಳು ಪೀಳಿಗೆಯಿಂದ ಪೀಳಿಗೆಗೆ ಏನಾಕ್ಕವಪ್ಪ ಅಂದ್ರ ವರ್ಗಾವಣೆ ಆಗ್ತಾ ಇರ್ತವು. ಇದು ಏನು ಮಾಡ್ತೈತಪ್ಪ ಅಂದ್ರೆ ನಮ್ಮ ಇತಿಹಾಸದ ಒಂದು ಲಕ್ಷಣ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಮೊದಲನೇದಾಗಿ ನಾಗರಿಕತೆಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ, ಆಮೇಲೆ ವೇದ ಸಂಸ್ಕೃತಿ ಬಗ್ಗೆ ಅಭ್ಯಾಸ ಮಾಡ್ತೇವೆ, ಆಮೇಲೆ ಬೌದ್ಧ ಜೈನ ಧರ್ಮದ ಬಗ್ಗೆ ಅಭ್ಯಾಸ ಮಾಡ್ತೇವೆ, ಅದೇ ರೀತಿಯಾಗಿ ಇಸ್ಲಾಂ ಧರ್ಮದ ಬಗ್ಗೆ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಕ್ರಮವಾಗಿ ಹಂತವಾಗಿ ಇತಿಹಾಸವನ್ನ ಅಭ್ಯಾಸ ಮಾಡ್ತೀವಿ. ಅದ ಏನಪ್ಪಾ ಅಂದ ಸ್ತರಬದ್ಧ ವಿಕಾಸ. ವಿಕಾಸ ಆಕೋತ ಹೋಗ್ತೈತ್ರಿ ಇತಿಹಾಸ. ವಿಕಾಸಕ್ಕೆ ಎಂಡ್ ಅನ್ನೋದಿಲ್ಲ, ಅದಕ್ಕೆ ಇತಿಹಾಸಕ್ಕೆ ಕೊನೆ ಅನ್ನೋದಿಲ್ಲ. ಇತಿಹಾಸ ಯಾವಾಗ್ಲೂ ನಿಂತ ನೀರಲ್ರಿ, ಹರಿಯುವ ನೀರು. ಯಾವಾಗ್ಲೂ ಅದು ಒಂದಗಂತ್ಲೆ ಒಂದು ವಿಷಯಗಳನ್ನ ನಮಗ ಹೊಸ ಮಾಹಿತಿಗಳನ್ನ ನೀಡತೈತಿ. ಅದ ಏನಪ್ಪಾ ಅಂದ್ರ ಇತಿಹಾಸದ ಲಕ್ಷಣ, ಅದ ಸ್ತರಬದ್ಧ ವಿಕಾಸ. ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರ ವಿದೇಶಿ ದಾಳಿಗಳು. ಇಲ್ಲಿ ಅನೇಕ ವಿದೇಶಿ ದಾಳಿಗಳಾಗ್ತಾವ್ರಿ. ಗ್ರೀಕರಾಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಹೂಣರ್ ಆಗಿರ್ಬೋದು, ಶಕರ್ ಆಗಿರ್ಬೋದು, ಅರಬ್ಬರಾಗಿರ್ಬೋದು, ಟರ್ಕರ್ ಆಗಿರ್ಬೋದು, ಅಫ್ಘನರಾಗಿರ್ಬೋದು. ಇಲ್ಲಿ ವಿದೇಶಿ ದಾಳಿಗಳು, ಅನೇಕ ವಿದೇಶಿಯರು ದಾಳಿಗಳನ್ನ ಮಾಡ್ತಾರ. ಆ ದಾಳಿಗಳ ಬಗ್ಗೆ ನಾವು ಇಲ್ಲಿ ಅಭ್ಯಾಸ ಮಾಡ್ತೇವೆ. ಅದ ಏನಪ್ಪಾ ಅಂದ್ರೆ ವಿದೇಶಿ ದಾಳಿಗಳು. ಈ ವಿದೇಶಿ ದಾಳಿಗಳು ಇಲ್ಲಿ ಆದ ನಂತರ ಇಲ್ಲಿ ಏನಾಕೈತಪ್ಪ ಅಂದ್ರ ವಿದೇಶಿಗರು ಇಲ್ಲಿ ತಮ್ಮ ಒಂದು ಸಂಸ್ಕೃತಿಯನ್ನ ಬಿಡ್ತಾರ ಅಥವಾ ನಮ್ಮ ಸಂಸ್ಕೃತಿಯನ್ನ ತಗೊಂಡು ಹೋಗ್ತಾರ. ಇದು ಒಂದು ಲಕ್ಷಣ. ಹೌದು, ಇತಿಹಾಸಕ್ಕೆ ಇದು ಒಂದು ನಮಗ ಕೊಡುಗೆ ಅಂತಾನು ಹೇಳ್ಬೋದು. ನಮ್ಮ ಕೆಲವೊಂದು ಸಾಹಿತ್ಯಗಳನ್ನ ಅವರು ತಗೊಂಡು ಹೋಗ್ತಾರ, ಅವರು ಕೆಲವೊಂದು ನಾಲೆಜ್ ಅನ್ನ ನಮಗ ಬಿಡ್ತಾರ. ಇದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇಂಗ್ಲಿಷ್ ಭಾಷೆ ಆಗಿರ್ಬೋದು. ಹೌದಾ? ಈ ರೀತಿಯಾಗಿ ಏನಪ್ಪಾ ಅಂದ್ರ ಇತಿಹಾಸ ಇದು ಒಂದು ವಿದೇಶಿ ದಾಳಿಗಳ ಒಂದು ಲಕ್ಷಣವನ್ನು ಒಳಗೊಂಡೈತಿ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಹಿಂದೂ ಧರ್ಮ ಏನಾಗೈತಿ ಅಂದ್ರ ನಾವು ವಿವಿಧ ಜಾತಿ, ಧರ್ಮ, ಅನೇಕ ಸಂಸ್ಕೃತಿಗಳನ್ನ ಒಳಗೊಂಡೆವು. ಹೌದಾ? ಈ ಭಾರತ ದೇಶ ಅನ್ನೋದು ಅನೇಕ ಸಹಿಷ್ಣುತೆಗಳ, ಅನೇಕ ಒಂದು ಜಾತಿಗಳನ್ನ ಒಳಗೊಂಡೈತಿ. ಅದಕ್ಕೆ ನಾವು ವಸುದೈವ ಕುಟುಂಬಕಂ ಅಂತೀವ್. ನಮ್ಮ ಒಂದು ಇಡೀ ಒಂದು ದೇಶವೇ ಒಂದು ಕುಟುಂಬ ಇದ್ದಂಗ ಅಂತ ಹೇಳ್ತೇವ್. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವ್. ಯಾರು ಬಂದ್ರು ಇಲ್ಲಿ ನಾವು ಬರ್ರಿ, ಎಲ್ರಿಗೂ ಬರ್ರಿ ಅಂತ ಹೇಳ್ತೇವ್. ಪೋರ್ಚುಗೀಸರಿಗೆ, ಡಚ್ಚರಿಗೆ, ಬ್ರಿಟಿಷರಿಗೆ, ಫ್ರೆಂಚರಿಗೆ ಅವಾಗ ನೀವು ಬರ್ಬೇಡ್ರಿ ಅಂದಿದ್ರ ನಮ್ಮ ಒಂದು ಸಾಹಿತ್ಯ ಅಲ್ಲಿ ಹೋಗ್ತಿರ್ಲಿಲ್ಲ, ಅಲ್ಲಿ ಒಂದು ನಾಲೆಜ್ ಇಲ್ಲಿ ಬರ್ತಿರ್ಲಿಲ್ಲ. ಬಾವ್ಯಾಗಿನ ಕಪ್ಪಿತರ ನಮ್ದು ಜೀವನ ಆಕಿತ್ರಿ. ಸಂಪತ್ತನ್ನ ತಗೊಂಡು ಹೋದ್ರು ಓಕೆ, ಬಟ್ ಸಂಪತ್ತನ್ನ ನಾವು ಪುನಃ ಗಳಿಸ್ಬೋದು. ಆದ್ರೆ ನಾಲೆಜ್ ರೀ, ಎಷ್ಟೋ ನಾಲೆಜನ್ನು ನಮಗ್ ಕೊಟ್ರು, ನಮ್ಮ ನಾಲೆಜನ್ನು ಜಗತ್ತಿಗೆ ಹಂಚಿದ್ರು. ಅದು ಒಂದು ಅವರ ಮಹತ್ ಕಾರ್ಯ. ಹಾನಿಗಳ ಸಾಕಷ್ಟಾಗ್ಯಾವ, ಬಟ್ ನಾವು ಲಾಭನೂ ನೋಡ್ಬೇಕಲ್ರಿ. ಇದು ಏನಪ್ಪಾ ಅಂದ್ರ ನಮ್ಮ ಸಹಿಷ್ಣುತಾ ಭಾವ ಅಂದ್ರೆ ಹಿಂದೂ ಧರ್ಮ. ನಮ್ಮ ಒಂದು ಭಾರತದಲ್ಲಿ ಅನೇಕ ಒಂದು ಧರ್ಮಗಳದಾವ, ಆದ್ರೂ ನಾವೆಲ್ಲರೂ ಒಂದು ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಭಾವನೆಯಿಂದ ಇಲ್ಲಿ ಬದುಕಾತೇವೆ. ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ಭಾವನೆಯಿಂದ ನಾವಿಲ್ಲಿ ಬದುಕಾತೇವೆ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಜಗತ್ತಿಗೆ ಕೊಡುಗೆ. ಭಾರತ ದೇಶ ಹೇಳಿದ್ನಲ್ರಿ, ನಮ್ಮ ಒಂದು ಇಡೀ ಸಾಹಿತ್ಯವನ್ನ ವಿದೇಶಿಗರು ತಗೊಂಡು ಹೋಗ್ಯಾರಂದ್ರ ಅದು ನಾವು ಜಗತ್ತಿಗೆ ಕೊಡುಗೆ ನೀಡಿದಂಗ. ಸೊನ್ನೆಯನ್ನ ಪರಿಚಯಿಸಿದವರು ನಾವು. ಆರ್ಯಭಟ, ಚರಕದಂತಹ ಕೆಲವೊಂದು ವಾಂಗ್ಮಿಗಳ ನಮ್ಮಲ್ಲಿ ಹುಟ್ಟುಕೊಂಡಾರ.
ಗಣಿತವನ್ನ ನಾವು, ಖಗೋಳವನ್ನ ನಾವು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವ್ರು. ಈ ಒಂದು ಅನೇಕ ಸಾಹಸಗಳನ್ನ, ಸಾಧನೆಗಳನ್ನ ನಮ್ಮ ಇತಿಹಾಸ ತಜ್ಞರು ಮಾಡಿದರು, ವಿಜ್ಞಾನಿಗಳು ಮಾಡಿದರು, ಅನೇಕ ವೈದ್ಯರು ಮಾಡಿದರು. ಆಯುರ್ವೇದ ಹುಟ್ಕೊಂಡದ್ದು ಭಾರತದಲ್ಲಿ. ಇದು ಏನಪ್ಪಾ ಅಂದ್ರೆ ನಮ್ಮ ಇತಿಹಾಸದ ಲಕ್ಷಣ. ನೆಕ್ಸ್ಟ್ ಬರ್ತೈತಿ ಏನಪ್ಪಾ ಅಂದ್ರೆ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ ಇಡೀ ವಿದೇಶಿಗರಿಗೆ ಪ್ರವಾಸಿ ಸ್ಥಾನ ಇದ್ದಂಗ್ರಿ. ಇದೊಂದು ಪ್ರವಾಸಿ ತಾಣ ಅಂದ್ರ ಇಡೀ ಜಗತ್ತ ನಮ್ಮ ದೇಶವನ್ನ ನೋಡಕ್ ಬರ್ತೈತಿ. ತಕ್ಷಶಿಲಾ, ನಲಂದಾ ವಿಶ್ವವಿದ್ಯಾಲಯ ಫಸ್ಟ್ ವಿಶ್ವವಿದ್ಯಾಲಯಗಳವ್ರಿ ಅವು. ಅವುಗಳೇ ಕರೆಯಕ ಫಾರಿನ್ ದಿಂದ ಬರ್ತಿದ್ರಿ ಸ್ಟೂಡೆಂಟ್ಸ್. ಅಂದ್ರೆ ಎಷ್ಟು ನಮ್ಮ ದೇಶ ಮುಂದುವರೆದ ದೇಶ ಆಗಿತ್ತು. ಹೌದಾ? ಇದೆಲ್ಲ ಏನ್ ಮಾಡ್ತೈತಪ್ಪ, ವಿದೇಶಿಗರಿಗೆ ಆಕರ್ಷಣೆ ಮಾಡ್ತೈತಿ. ನಮ್ಮ ದೇಶದಲ್ಲಿರ್ತಕ್ಕಂತಹ ಕಲೆ ಸಂಸ್ಕೃತಿಗಳಾಗಿರ್ಬಹುದು. ಹೌದಾ? ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಾಪುರ, ಗೋಲ್ಗುಮ್ಮಟ್ ಇವೆಲ್ಲವನ್ನು ನಾವು ನೋಡಿದಾಗ, ಅಜಂತ, ಎಲ್ಲೋರ ಇವುಗಳನ್ನೆಲ್ಲ ನೋಡಿದಾಗ ನಮ್ಮ ದೇಶ ಎಷ್ಟು ಸಂಪತ್ಭರಿತ ದೇಶ, ಈ ದೇಶ ಎಷ್ಟೊಂದು ವಿವಿಧತೆಯನ್ನ ಹೊಂದೈತಿ. ಇವುಗಳನ್ನ ನೋಡಾಕ ವಿದೇಶಿಗರಿಂದ ಬರ್ತಾರ ಭಾರತ ದೇಶಕ್ಕೆ. ಅದೊಂದು ತಾಣ ಆಗಿ ಪರಿಣಮಿಸೈತಿ. ಹೌದಾ? ಅದು ಕೂಡ ನಮ್ಮ ಇತಿಹಾಸದ ಒಂದು ಲಕ್ಷಣ. ನೆಕ್ಸ್ಟ್ ಬರ್ತೈತ್ರಿ ವಿವಿಧತೆಯಲ್ಲಿ ಏಕತೆ. ಭಾರತ ದೇಶ ಅನೇಕ ಭಾಷೆ, ಸಂಸ್ಕೃತಿಗಳನ್ನ ಒಳಗೊಂಡೈತಿ. ಆದ್ರೂ ಈ ಎಲ್ಲ ವಿವಿಧತೆಗಳು ಇದ್ರೂ ಕೂಡ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ನಾವಿಲ್ಲಿ ಬದುಕಾತೇವೆ. ಅದು ವಿವಿಧತೆಯಲ್ಲಿ ಏಕತೆ. ಇದು ಒಂದು ಇತಿಹಾಸದ ಲಕ್ಷಣ. ಹೌದ್ರಿ? ಇಲ್ಲಿ ಅನೇಕ ರಾಜ ಮನೆತನಗಳಾಗಿ ಹೋಗ್ಯಾವ. ಕದಂಬರಾಗಿರ್ಬೋದು, ಗಂಗರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ವಿಜಯನಗರ ಅರಸರು ಆಗಿರ್ಬೋದು, ಕೊನೆಗೆ ಬಂದು ಮೈಸೂರಿನ ಒಡೆಯರು ಆಗಿರ್ಬೋದು. ಈ ಎಲ್ಲರೂ ಇಲ್ಲಿ ಆಳ್ವಿಕೆ ನಡೆಸಿದಾರಂದ್ರ ಅದು ನಮ್ಮ ಒಂದು ಇತಿಹಾಸದ ಪ್ರತಿಬಿಂಬ ನಮಗೆ ತೋರಿಸ್ತೈತಿರೋದು. ಯಾವ ರೀತಿ ನಮ್ಮ ಇತಿಹಾಸ ಐತಿ ಅನ್ನೋದನ್ನ. ಅನೇಕ ಸಾಮ್ರಾಜ್ಯಗಳು ಇಲ್ಲಿ ಹುಟ್ಕೊಂಡವ್ರು. ಇದೆಲ್ಲ ಏನ್ ಮಾಡ್ತೈತಪ್ಪ ಅಂದ್ರೆ ನಮ್ಮ ಇತಿಹಾಸದ ಒಂದು ಲಕ್ಷಣವನ್ನ ಹೇಳ್ತದ. ಹಾಗಾದ್ರೆ ಇನ್ನು ನಾವು ನೆಕ್ಸ್ಟ್ ಹೋಗ್ಬೇಕಾದದ್ದು ಯಾವ್ದಪ್ಪ ಅಂದ್ರ, ಹಿಂದಿನ ತರಗತಿಯಲ್ಲಿ ನಾವು ಹೆಂಗ್ ಭಾರತದ ಒಂದು ಪೀಠಿಕೆಯನ್ನ ಅಭ್ಯಾಸ ಮಾಡ್ಬೇಕಾದ್ರ ಭಾರತದ ಒಂದು ಮೇರೆಗಳನ್ನ, ಅದರ ಭೌಗೋಳಿಕ ಲಕ್ಷಣಗಳನ್ನ, ಅದೇ ರೀತಿಯಾಗಿ ಭಾರತ, ಇಂಡಿಯಾ, ಹಿಂದೂಸ್ತಾನ್, ಜಂಬೂದ್ವೀಪ ಅಂತಕ್ಕಂಥ ಹೆಸರು ಹೆಂಗ್ ಬಂತು ಅನ್ನೋದನ್ನ ನಾವು ಅಭ್ಯಾಸ ಮಾಡೋದಿಲ್ಲ. ಅದೇ ರೀತಿಯಾಗಿ ಕರ್ನಾಟಕದ್ದು ಕೂಡ ನಾವು ಅಭ್ಯಾಸ ಮಾಡ್ಬೇಕು. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳನ್ನು ಕುರಿತು ಅಭ್ಯಾಸ ಮಾಡ್ಬೇಕು. ಕರ್ನಾಟಕ ಅಂತಕ್ಕಂಥ ಪದದ ಬಗ್ಗೆ ಅಭ್ಯಾಸ ಮಾಡ್ಬೇಕು. ಕರ್ನಾಟಕದ ಮೇರೆಗಳ ಬಗ್ಗೆ ಅಭ್ಯಾಸ ಮಾಡ್ಬೇಕು. ಕರ್ನಾಟಕ ಯಾವ ಒಂದು ವಿಸ್ತಾರವನ್ನ ಹೊಂದೈತೆ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡ್ಬೇಕು ಈ ಒಂದು ತರಗತಿಯಲ್ಲಿ. ಹಂಗಾರ ಏನಪ್ಪಾ ಕರ್ನಾಟಕ ಯಾವ ಒಂದು ವಿಸ್ತಾರವನ್ನ ಹೊಂದೈತಿ ಶ್ರೀ ವಿಜಯ ಹೇಳ್ತಾನ. ಅಲ್ಲಿ ಭಾರತಕ್ಕ ವಿಷ್ಣು ಪುರಾಣ ಒಳಗೆ ಹೇಳಿದ್ರು. ಹೌದಾ? ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಅಂತೇಳಿ ವಿಷ್ಣು ಪುರಾಣ ಒಳಗೆ ಭರತನ ವಂಶಸ್ಥರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕವಿರಾಜ ಮಾರ್ಗ ಬರೆದಿರ್ತಕ್ಕಂತಹ ಶ್ರೀ ವಿಜಯ ಹೇಳ್ತಾನ ಏನಪ್ಪಾ ಅಂದ್ರ, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ಇರ್ತಕ್ಕಂತಹ ವಿಸ್ತಾರವಾದಂತಹ ವಿಶಾಲವಾದಂತಹ ನಾಡೇ ನಮ್ಮ ಕರುನಾಡು ಅಂತ ಹೇಳಿ ನಮ್ಮ ಶ್ರೀ ವಿಜಯ ಹೇಳ್ತಾನೆ. ತನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಮಾಡ್ತಾನೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸುತ್ತಲಿನ ಕೆಲವೊಂದು ರಾಜ್ಯಗಳು, ಉತ್ತರಕ್ಕೆ ಹೋದ್ರ ಮಹಾರಾಷ್ಟ್ರ, ಗೋವಾ ಬರ್ತೈತ್ರಿ. ಹೌದಾ? ಉತ್ತರಕ್ಕೆ ಹೋದಂತೆ ಮಹಾರಾಷ್ಟ್ರ, ಗೋವಾ ಬಂದ್ರ, ದಕ್ಷಿಣಕ್ಕೆ ಬಂದ್ರ ಕೇರಳ ಬರ್ತೈತಿ, ತಮಿಳ್ನಾಡು ಬರ್ತೈತಿ ದಕ್ಷಿಣಕ್ಕೆ ಬಂದ್ರ. ಅದೇ ರೀತಿಯಾಗಿ ಪೂರ್ವಕ್ಕೆ ಹೋದ್ರ ಆಂಧ್ರ ಪ್ರದೇಶ ಬರ್ತೈತ್ರಿ. ಪಶ್ಚಿಮಕ್ಕೆ ಬಂದ್ರ ಅರಬ್ಬಿ ಸಮುದ್ರ ಬರ್ತೈತಿ. ಇದು ನಮ್ಮ ಕರ್ನಾಟಕದ ಸುತ್ತಲೇ ಇರ್ತಕ್ಕಂತಹ ಪ್ರದೇಶಗಳಾಗಿರ್ಬೋದು, ಒಂದು ಜಲ ಆಗಿರಬಹುದು. ಇದು ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ಕರ್ನಾಟಕ ಅಂತಕ್ಕಂತಹ ಪದ ತಮಿಳು ಸಾಹಿತ್ಯ ಬರ್ತೈತ್ರಿ. ಮುಂದೆ ನಿಮಗ ಸಾಹಿತ್ಯ ಮೂಲಾಧಾರಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ ಇದ ಕ್ಲಾಸ್ ಒಳಗ. ಅವಾಗ ಹೇಳ್ತೇನ್ರಿ, ತಮಿಳು ಸಾಹಿತ್ಯ ಬರ್ತೈತಿ. ಶಿಲಪದಿಕಾರಂ ಮಣಿಮೇಕಲೈ ಅಂತೇಳಿ. ಆ ಶಿಲಪದಿಕಾರಂ ಅಂತಕ್ಕಂತಹ ಒಂದು ಕೃತಿಯಲ್ಲಿ, ತಮಿಳು ಗ್ರಂಥ ಅದು, ಅದರಲ್ಲಿ ಏನ ಮಾಡ್ತೇವಪ್ಪ ಅಂದ್ರ ಕರುನಾಡರ್ ಅಂತಕ್ಕಂತ ಒಂದು ಪದವನ್ನ ನಾವು ಬಳಕೆ ಮಾಡಿದೆವು. ಅದೇ ರೀತಿಯಾಗಿ ವೆಲ್ವಕುಡಿ ತಾಮ್ರಪಟಲ ಅಂತ ಬರ್ತೈತಿ.
ವೆಲ್ವಕುರಿ ತಾಮ್ರಪಟದಲ್ಲಿ ನಾವ್ ಏನ್ ಮಾಡ್ತೇವಪ್ಪ ಅಂದ್ರ ಕರುನಾಡಗಣ್ ಅಂತಕ್ಕಂತಹ ಪದದ ಒಂದು ಉಲ್ಲೇಖ ಕಾಣ್ತೇವೆ. ಇದು ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದ ಇರ್ತಕ್ಕಂತಹ ಒಂದು ಕಿರು ಮಾಹಿತಿ. ಹಂಗಾರೆ ಕರ್ನಾಟಕಕ್ಕೂ ಕೂಡ ಭೌಗೋಳಿಕ ಲಕ್ಷಣ ಅದಾವ. ಕರ್ನಾಟಕದ ಭೌಗೋಳಿಕ ಲಕ್ಷಣ ಏನಪ್ಪಾ ಅಂದ್ರ ಕರ್ನಾಟಕ ಕಡಲ ತೀರಗಳನ್ನೊಳಗೊಂಡೈತಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳನ್ನೊಳಗೊಂಡೈತಿ. ಕಡಲ ತೀರಗಳಂದ್ರೆ ಅರಬ್ಬಿ ಸಮುದ್ರ, ಪಶ್ಚಿಮ ಘಟ್ಟಗಳಂದ್ರ ಸಹ್ಯಾದ್ರಿ ಬೆಟ್ಟ, ಹೌದಾ, ಮಲೆನಾಡು ಪ್ರದೇಶಗಳನ್ನೊಳಗೊಂಡೈತಿ. ಅಲ್ಲಿ ಯಾವಾಗಲೂ ಮಳೆ ಆಗ್ತಾ ಇರ್ತೈತಿ, ದಟ್ಟ ಕಾಡಿನಿಂದ ಕೂಡಿರ್ತೈತಿ. ಅದೇ ರೀತಿಯಾಗಿ ಉತ್ತರದ ಮತ್ತು ದಕ್ಷಿಣ ಬಯಲು ಕಾಣ್ತೀವಿ ನಾವು. ಉತ್ತರದ ಮತ್ತು ದಕ್ಷಿಣ ಬಯಲು ಪ್ರದೇಶವನ್ನು ಕಾಣ್ತೇವೆ. ಇದು ಏನಪ್ಪಾ ಅಂದ್ರೆ ಕರ್ನಾಟಕದ ಸ್ವಲ್ಪ ಮಾಹಿತಿ. ಹಿಂಗ ಏನ್ ಮಾಡ್ಯವಪ್ಪ ಅಂದ್ರೆ ನಾವ ಒಂದು ನಮ್ಮ ಭಾರತ ದೇಶದೊಂದಿಗೆ ಕರ್ನಾಟಕನೂ ಕೂಡ ಏನು ಕಮ್ಮಿ ಇಲ್ಲ ಅಂತೇಳಿ ಕರ್ನಾಟಕನೂ ಕೂಡ ಏನಪ್ಪಾ ಇತಿಹಾಸಕ್ಕೆ ಒಂದು ಸಮೀಪವಾದಂತ ಒಂದು ಸಂಬಂಧವನ್ನ ಹೊಂದೈತಿ ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಹಂಗಾರ ಈ ಎಲ್ಲ ಮಾಹಿತಿ ಏನ್ ಮಾಡ್ತೈತಪ್ಪ ಅಂದ್ರೆ ನಮಗ ಇತಿಹಾಸವನ್ನ ಒದಗಿಸಕ್ಕ, ಇತಿಹಾಸದ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕ ನಮಗ ಅವಕಾಶ ಮಾಡಿಕೊಡ್ತೈತಿ. ಹಂಗಾರ ಇನ್ನ ಮುಂದೆ ನಾವ ಈಗ ಏನ್ ಮಾಡಿದ್ವಪ್ಪ ಅಂದ್ರ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನ ಅಭ್ಯಾಸ ಮಾಡೇವು. ಹಂಗಾರ ಈಗ ಬರ್ರಿ ನಾವು ಮೂಲಾಧಾರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇಷ್ಟೆಲ್ಲ ತಿಳ್ಕೊಂಡ ನಂತರ ನಾವೀಗ ಏನ್ ಮಾಡ್ಬೇಕಪ್ಪ ಅಂದ್ರ ಮೂಲಾಧಾರವನ್ನ ತಿಳ್ಕೊಳ್ಬೇಕು. ಮೂಲಾಧಾರ ಅಂದ್ರೆ ಏನ್ರಿ? ಒಂದು ಇತಿಹಾಸಕ್ಕೆ ಇದು ಆಧಾರವನ್ನ ಒದಗಿಸಿಕೊಡ್ತಕ್ಕಂಥದ್ದು, ಪ್ರೂಫ್ ಅನ್ನ ನೀಡ್ತಕ್ಕಂಥದ್ದು. ಇದನ್ನ ನಾವೇನಂತ ಕರಿತೇವಪ್ಪ ಅಂದ್ರ ಮೂಲಾಧಾರಗಳು. ಅದರಲ್ಲಿಯೂ ಭಾರತದ ಇತಿಹಾಸದ ಮೂಲಾಧಾರವನ್ನ ತಿಳ್ಕೊಳ್ಳೋದಕ್ಕೆ ಹೊರಟಿರೋ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಈ ಮೂಲಾಧಾರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಮೂಲಾಧಾರ ಅಂದ್ರೆ ಇದು ಮೂಲ ಸಾಮಗ್ರಿಗಳನ್ನ ನಮಗ ಒದಗಿಸಿಕೊಡ್ತೈತಿ. ಅಂದ್ರೆ ಇತಿಹಾಸದಲ್ಲಿ ಆಗಿ ಹೋದ ಘಟನೆಗಳನ್ನ ಏನು ಮಾಡ್ತೈತಪ್ಪ ಅಂದ್ರೆ ಈ ಮೂಲಾಧಾರ ಆ ಒಂದು ಘಟನೆಗಳನ್ನ ಹೆಕ್ಕಿ ತೆಗಿತೈತಿ. ಅಂದ್ರೆ ಗತಿಸಿ ಹೋದ ಘಟನೆಗಳನ್ನ ನಮಗ್ ಏನ್ ಮಾಡ್ತೈತಪ್ಪ ಅಂದ್ರೆ ಇತಿಹಾಸ ಮತ್ತೆ ಪುನರ್ರಚನೆ ಆಗುವಂತೆ, ಇತಿಹಾಸ ಮತ್ತೆ ರೀಕ್ರಿಯೇಟ್ ಆಗುವಂತೆ ಏನ್ ಮಾಡ್ತೈತಪ್ಪ ನಮಗ ಮೂಲಾಧಾರ ಒದಗಿಸಿಕೊಡ್ತದ. ಹಂಗಂದ್ರೆ ಈ ಮೂಲಾಧಾರ ಇರ್ಲಿಲ್ಲ ಅಂದ್ರೆ ಏನಾಕಿತ್ತಪ್ಪ? ಏನಾಕಿತ್ತಂದ್ರ ಇತಿಹಾಸನೇ ಇರ್ತಿರ್ಲಿಲ್ರಿ. ಮೂಲಾಧಾರ ಇರ್ಲಿಲ್ಲ ಅಂದ್ರ ಇತಿಹಾಸನೇ ಇರ್ತಿರ್ಲಿಲ್ಲ. ಅಶೋಕ ಮಹಾರಾಜ ಇದ್ದನ್ನೋದು ನಮಗ್ ಗೊತ್ತಾಗ್ತಿರ್ಲಿಲ್ಲ. ಸಮುದ್ರಗುಪ್ತ ಇದ್ದನ್ನೋದ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಚಂದ್ರಗುಪ್ತ ಇದ್ದನ್ನೋದ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಇದ್ರ ಅನ್ನೋದ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಬುದ್ಧ, ಮಹಾವೀರರು ಇದ್ರು ಅನ್ನೋದ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಯೇಸು ಕ್ರಿಸ್ತ ಜನಿಸಿ ಆತನ ಬೋಧನೆಗಳು ಇದ್ದು ಅಹಿಂಸಾತ್ಮಕ ಮಾರ್ಗವನ್ನ ನೀಡಿದ ಅನ್ನೋದನ್ನ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಹೌದ್ರಿ, ಮೊಹಮ್ಮದ್ ಬಿನ್ ಪೈಗಂಬರ್ನ ಬಗ್ಗೆ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಈಗ ಎಷ್ಟು ವಿಷಯಗಳು ನಾವು ಮೂಲಾಧಾರಗಳನ್ನ ಅಭ್ಯಾಸ ಮಾಡಿದಾಗ ಮಾತ್ರ ನಮಗೇನಾಗ್ತೈತಪ್ಪ ಈ ಅಂಶಗಳು ನಮಗ ಇತಿಹಾಸ ನಮಗ ಸಿಗತೈತಿ. ಅದು ಹೆಂಗ ಸಿಗತೈತಪ್ಪ ಅಂದ್ರ ಮರಳಿ. ಹೌದ್ರಿ, ಇತಿಹಾಸವನ್ನು ಪುನರ್ರಚನೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಮೂಲಾಧಾರಗಳನ್ನ ಅಭ್ಯಾಸ ಮಾಡೋದ್ರಿಂದ ಏನಾಕೈತಪ್ಪ ನಮಗ ಇತಿಹಾಸವನ್ನ ನಾವು ಪುನರ್ರಚಿಸಬಹುದು. ನಮಗ ಮುಂದಿನ ಪೀಳಿಗೆಗೆ ಏನಾಗ್ತೈತಪ್ಪ ಇತಿಹಾಸ ಒಂದು ನೆನ್ಪಿಟ್ಕೊಳ್ತಕ್ಕಂತಹ ದಾಖಲೆ ಆಗ್ಬಿಡ್ತೈತ್ರಿ. ಹೆರೋಡೋಟಸ್ ಅದನ್ನ ಹೇಳ್ಯಾರ್ರಿ. ಹೌದಾ? ನೋಡ್ರಿ, ಈಗ ಮೂಲಾಧಾರಗಳನ್ನ ನಾವು 2 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಯಾವ್ದಪ್ಪ ಅಂದ್ರ ಸಾಹಿತ್ಯ ಮೂಲಾಧಾರ ಅಂತ ಹೇಳ್ತಾರೆ. ಇನ್ನೊಂದು ಪುರಾತತ್ವ ಮೂಲಾಧಾರ ಅಂತೇಳಿ. ಈ ಮೂಲಾಧಾರಗಳನ್ನ ನಾವು ಸಾಹಿತ್ಯ ಮೂಲಾಧಾರ ಮತ್ತು ಪುರಾತತ್ವ ಮೂಲಾಧಾರ ಅಂತ ಹೇಳಿ 2 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡಿ. ಹಂಗಾರೆ ಸಾಹಿತ್ಯ ಮೂಲಾಧಾರ ಅಂದ್ರೆ ಏನು? ಸಾಹಿತ್ಯ ಮೂಲಾಧಾರ ಅಂದ್ರೆ ಇದು ಒಂದು ಕೃತಿಯ ರೂಪದಲ್ಲಿ, ಒಂದು ಮಾತಿನ ರೂಪದಲ್ಲಿ, ಒಂದು ಕಥೆಯ ರೂಪದಲ್ಲಿ, ಒಂದು ಬರವಣಿಗೆ ರೂಪದಲ್ಲಿ ನಮ್ಗೆ ಏನಾಗ್ತೈತಪ್ಪ ಅಂದ್ರ ಮಾಹಿತಿಯನ್ನ ಒದಗಿಸ್ತದ. ಅದ ಯಾವ್ದಪ್ಪ ಅಂದ್ರ ಸಾಹಿತ್ಯ ಮೂಲಾಧಾರ. ಇನ್ನು ಪುರಾತತ್ವ ಮೂಲಾಧಾರ ಅಂದ್ರ ಇದು ಒಂದು ಪಳೆಯುಳಿಕೆ ಮೂಲಕ ಅಥವಾ ನಾಣ್ಯಗಳ ಮೂಲಕ ಅಥವಾ ಶಾಸನಗಳ ಮೂಲಕ, ಒಂದು ಆಭರಣಗಳ ಮೂಲಕ, ಮಡಿಕೆ ಕುಡಿಕೆಗಳ ಮೂಲಕ, ಆಯುಧಗಳ ಮೂಲಕ ಏನ್ ಮಾಡ್ತೈತಪ್ಪ ಅಂದ್ರ ನಮಗ ಮಾಹಿತಿಗಳನ್ನ ಒದಗಿಸ್ತದ. ಇದು ಏನಪ್ಪಾ ಅಂದ್ರ ನಮ್ಮ ಮೂಲಾಧಾರದ ವ್ಯವಸ್ಥೆ. ಹಂಗಾರ ಈ ಸಾಹಿತ್ಯ ಮೂಲಾಧಾರ ಏನೈತಲ್ರಿ, ಈ ಸಾಹಿತ್ಯ ಮೂಲಾಧಾರದಲ್ಲಿ ನಾವು 2 ಪ್ರಕಾರ ಕಾಣ್ತೇವೆ. ಒಂದು ಏನಪ್ಪಾ ಅಂದ್ರ ಲಿಖಿತ ಸಾಹಿತ್ಯ.
ಲಿಖಿತ ಸಾಹಿತ್ಯ ಅಂತ ನೋಡ್ತೇವೆ. ಇನ್ನೊಂದು ಏನಪ್ಪಾ ಅಂದ್ರ ಮೌಖಿಕ ಸಾಹಿತ್ಯ. ಹೌದ್ರಿ, ಲಿಖಿತ ಮತ್ತು ಮೌಖಿಕ ಅಂತ ಹೇಳಿ ಎರಡು ಸಾಹಿತ್ಯಗಳನ್ನ ನೋಡ್ತೇವೆ. ಹಂಗಾದ್ರೆ ಲಿಖಿತ ಸಾಹಿತ್ಯದಲ್ಲಿ ಏನ್ ನೋಡ್ತೇವಪ್ಪ? ಇಲ್ಲ ಐತ್ ನೋಡ್ರಿ, ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ನೋಡ್ತೇವೆ. ಇದು ಲಿಖಿತ ಸಾಹಿತ್ಯದಲ್ಲಿ. ಲಿಖಿತ ಸಾಹಿತ್ಯದಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯವನ್ನ ನೋಡಿದ್ದಾದ್ರ, ಇನ್ನು ಮೌಖಿಕ ಸಾಹಿತ್ಯದಲ್ಲಿ ಏನ್ ನೋಡ್ತೇವಪ್ಪ? ಮೌಖಿಕ ಸಾಹಿತ್ಯದಲ್ಲಿ ನಮ್ಮ ಕಥೆಗಳಾಗಿರಬಹುದು, ಜಾನಪದ ಗೀತೆಗಳಾಗಿರಬಹುದು, ಜಾನಪದ ಕಥೆಗಳಾಗಿರಬಹುದು, ಅಥವಾ ಐತಿಹ್ಯಗಳಾಗಿರಬಹುದು. ಇವುಗಳನ್ನ ಏನು ಮಾಡ್ತೇವಪ್ಪ ಅಂದ್ರೆ ನಾವು ಮೌಖಿಕ ಸಾಹಿತ್ಯದಲ್ಲಿ ನೋಡ್ತೇವೆ. ಈ ಮೌಖಿಕ ಸಾಹಿತ್ಯಕ್ಕೆ ಅಕ್ಷರ ಜ್ಞಾನ ಬೇಡ್ರಿ. ಇದಕ್ಕ ಶಿಕ್ಷಣವನ್ನು ಕಲಿಯೋ ಅವಶ್ಯಕತೆ ಇಲ್ಲ. ಮೌಖಿಕ ಸಾಹಿತ್ಯ ಕೇವಲ ಬಾಯಿಯಿಂದ ಬಾಯಿಗೆ ಹರಡ್ತಕ್ಕಂತ ಸಾಹಿತ್ಯ. ಇದರಲ್ಲಿ ನಾವು ಜನಪದ ಗೀತೆಗಳನ್ನು ನೋಡ್ತೀವಿ ನೋಡ್ರಿ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಕಿಯ ಕುಡಿಹಂಗ ಹಬ್ಬಲೆ ಅವರ ರಸಬಳ್ಳಿ ಅಂತ ಹೇಳಿ ಒಬ್ಬಳ ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಬಂದ ತಕ್ಷಣ ಅವಳು ಏನ್ ಮಾಡ್ತಾಳಪ್ಪ ಅಂದ್ರ ತನ್ನ ತವರ ಮನೆ ತಂಪಾಗಿರ್ಲಿ ಅಂತ ಹೇಳಿ ಅವ್ರನ್ನ ಹಾರೈಸ್ತಾಳ. ಅದೇ ರೀತಿಯಾಗಿ ತಂದೆಯ ನೆನೆದರ ತಂಗಾಳ ಬಿಸಿ ಆಯ್ತು. ನೋಡ್ರಿ ಎಷ್ಟು ಚಂದ, ಕೇಳಾಕ ಎಷ್ಟು ಇಂಪ್ ಅನಸ್ತೈತಿ. ಅವ್ರಿಗೇನ್ ನಾಲೆಜ್ ಇತ್ತನ್ರಿ? ನಾಲೆಜ್ ಐತಿ, ಬಟ್ ಅಕ್ಷರ ಜ್ಞಾನ ಇಲ್ಲ. ನಾಲೆಜ್ ಇದ್ದಾಗ ನಮ್ಮ ಅದನ್ನೆಲ್ಲ ರಚನೆ ಮಾಡ್ತಾರಲ್ರಿ, ಅವ್ರಿಗೆ ಅಕ್ಷರ ಜ್ಞಾನ ಇರ್ಲಿಲ್ಲ. ಆದ್ರೂ ಅವ್ರು ಎಷ್ಟು ಅವ್ರು ಇದನ್ನ ರಚನೆ ಮಾಡಕ್ ಕಾರಣ ಏನಪ್ಪಾ ಅಂದ್ರ ಅವ್ರಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಥಿಂಗ್. ಹೌದ್ರಿ. ಅದೇ ರೀತಿಯಾಗಿ ನೋಡ್ರಿ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ ಅಂತ ಹೇಳಿ ಒಬ್ಬ ತಾಯಿ ತನ್ನ ಮಗುವಿನ ಅಳುವನ್ನು ಕೂಡ ವರ್ಣನೆ ಮಾಡ್ತಾಳ. ಹೌದ್ರಿ. ಈ ರೀತಿ ಏನಪ್ಪಾ ನಾವು ಮೌಖಿಕ ಸಾಹಿತ್ಯವನ್ನ ಕಾಣ್ತೇವೆ. ಯಾವುದೇ ರೀತಿಯಾದ ಉತ್ಸವಗಳಿರ್ಲಿ, ಜಾತ್ರೆಗಳಿರ್ಲಿ, ಇವು ಐತಿಹ್ಯಗಳಲ್ಲಿ ಬರ್ತಾವ. ಜಾನಪದ ಕಥೆಗಳು ನೋಡ್ರಿ, ಪಂಚತಂತ್ರ ಕಥೆಗಳಾಗಿರ್ಬಹುದು. ಹೌದಾ? ಒಂದ್ ಊರಲ್ಲಿ ಒಬ್ಳ ಅಜ್ಜಿ ಇದ್ಲು, ಒಂದ್ ಊರಾಗ ಒಬ್ಬ ರಾಜ ಇದ್ದ ಅಂತ ಹೇಳಿ ನಾವು ಕಥೆಗಳನ್ನ ಹೇಳ್ತೇವೆ ನಮ್ಮ ಮಕ್ಕಳಿಗೆ. ಅವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡದ್ದು. ಹೌದ್ರಿ. ಸಿಂಹ ಒಂದು ಇಲಿ ಜೊತೆ ಸ್ನೇಹ ಬೆಳೆಸಿತ್ತಂದ್ರ ಗತಿಸಿ ಹೋಗೈತೇನ್ರಿ? ಇಲ್ಲ, ಅದು ನಮ್ಮ ಕಲ್ಪನೆ. ಹೌದಾ? ಇದು ಏನಪ್ಪಾ ಅಂದ್ರ ಪಂಚತಂತ್ರದಲ್ಲಿ ಪ್ರಾಣಿಗಳು ಮಾತಾಡ್ತಾವ. ಇದು ನಮ್ಮ ಕಲ್ಪನೆ. ನಾವು ಮೌಖಿಕವಾಗಿ ಇವನ್ ಏನ್ ಮಾಡ್ಯವಪ್ಪ ಅಂದ್ರೆ ನಮ್ಮ ಪೀಳಿಗೆಯಿಂದ ಪೀಳಿಗೆಗೆ ಏನ್ ಮಾಡ್ಯಾವ ಅಂದ್ರ ಹೇಳ್ಕೊಂತ ಹೊಂಟೆವು. ಅವು ಏನಪ್ಪಾ ಅಂದ್ರ ಮೌಖಿಕ ಸಾಹಿತ್ಯಗಳು. ಹೌದ್ರಿ. ಆ ಒಂದು ಉತ್ಸವಗಳನ್ನ ಹೇಳ್ತೇವೆ. ಹೌದು. ಆ ಒಂದು ಗ್ರಾಮದಲ್ಲಿರ್ತಕ್ಕಂತಹ ಗ್ರಾಮ ದೇವತೆಯ ಒಂದು ಕಥೆ ಇರ್ತೈತ್ರಿ, ಐತಿಹ್ಯ ಅಂತ ಕಳಿತೀವಿ ಅದಕ್ಕೆ. ಹೌದು. ಈಗ ಒಂದ್ ನಿಂಬದು ಗ್ರಾಮ ಐತಂದ್ರ ಆ ಗ್ರಾಮದಲ್ಲಿ ಗ್ರಾಮ ದೇವತೆ ಅದಾಳಂದ್ರ ಆ ಗ್ರಾಮ ದೇವತೆಗೆ ಒಂದು ಹಿನ್ನೆಲೆ ಇರ್ತೈತಿ. ನಿಮ್ಮ ಮನೆ ದೇವ್ರ ಐತಂದ್ರ ಆ ಮನೆ ದೇವರಿಗೆ ಒಂದು ಹಿನ್ನೆಲೆ ಇರ್ತೈತಿ. ಇದನ್ನ ಯಾರ ಬರೆದಿಟ್ಟಾರನ್ರಿ? ಇಲ್ಲ, ಇದು ಬಾಯಿಂದ ಬಾಯಿಗೆ ಹೊರಟೈತಿ. ನಮ್ಮ ಅಜ್ಜ ನಮ್ಮ ಅಪ್ಪ ಅಮ್ಮಗ್ ಹೇಳಿದ್ರು, ಅವ್ರು ನಮಗ್ ಹೇಳಿದ್ರು, ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವು. ಈ ರೀತಿ ಏನಾಗ್ತೈತಪ್ಪ ಅಂದ್ರ ಮೌಖಿಕವಾಗಿ ಸಾಹಿತ್ಯ ಬೆಳವಣಿಗೆ ಆಗ್ತಾ ಹೋಗ್ತದ. ಇದು ಮೌಖಿಕ ಸಾಹಿತ್ಯ. ಇನ್ನು ಲಿಖಿತ ಸಾಹಿತ್ಯಕ್ಕೆ ಬಂದ್ರ ಲಿಖಿತ ಸಾಹಿತ್ಯಕ್ಕೆ ಬಂದ್ರ ಇಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ ನೋಡ್ತೇವ್ರಿ ನಾವು. ಹೌದಾ? ದೇಶೀಯ ಸಾಹಿತ್ಯದಲ್ಲಿ ನೋಡ್ರಿ, ಧಾರ್ಮಿಕ, ಐತಿಹಾಸಿಕ, ಸಂಗಮ್ ಮತ್ತು ವೈಜ್ಞಾನಿಕ ಸಾಹಿತ್ಯಗಳಂತದಾವ್ರಿ. ಧಾರ್ಮಿಕ ಸಾಹಿತ್ಯ ಅಂದ್ರೆ ಇದರಲ್ಲಿ ಜೈನ ಮತ್ತು ಬೌದ್ಧ, ಹಿಂದೂ ಧರ್ಮದ ಸಾಹಿತ್ಯಗಳಾಗಿರ್ಬಹುದು, ಇವೆಲ್ಲ ಬರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಶ್ವಘೋಷ ಬರೆದಂತ ಬುದ್ಧ ಚರಿತ. ಹೌದ್ರಿ. ಇದು ಏನ್ ಮಾಡ್ತೈತಿ ಅಂದ್ರೆ ನಮಗ ಬೌದ್ಧ ಸಾಹಿತ್ಯದ ಬಗ್ಗೆ ಹೇಳ್ತೈತಿ. ಅದೇ ರೀತಿಯಾಗಿ ಧಾರ್ಮಿಕ ಸಾಹಿತ್ಯದಲ್ಲಿ ವೇದ ಸಾಹಿತ್ಯ ಅಂತ ಬರ್ತೈತ್ರಿ, ವೈದಿಕ ಯುಗ. ಅದರಲ್ಲಿ ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ ಅಂತ ಬರ್ತೈತಿ. ಬರೀ ವೇದ ಕಾಲವನ್ನು ನಾವು ಪೂರ್ವ ವೇದ, ಉತ್ತರ ವೇದ ಕಾಲ ಅಂತ ವಿಂಗಡಣೆ ಮಾಡ್ತೇವೆ. ಹೌದಾ? ಅರಣ್ಯಕಗಳು, ಬ್ರಾಹ್ಮಣಕಗಳು ಇವೆಲ್ಲ ಬರ್ತಾವ ಧಾರ್ಮಿಕ ಸಾಹಿತ್ಯದಲ್ಲಿ. ಉಪನಿಷತ್ಗಳು ಇವೆಲ್ಲ ಬರ್ತಾವ. ಇನ್ ಜೈನ ಸಾಹಿತ್ಯದಲ್ಲಿ ಬರ್ತಾವ. ಜೈನರ ಸನ್ಯಾಸಿಗಳು ಬರ್ತಾರ, ಅವರ ಪವಿತ್ರ ಗ್ರಂಥಗಳಾದ ಅಂಗ ಉಪಾಂಗಗಳು ಬರ್ತಾವ. ಅದೇ ರೀತಿಯಾಗಿ ಧಾರ್ಮಿಕ ಗ್ರಂಥಗಳ ಬಗ್ಗೆ ಬರ್ತೈತ್ರಿ. ಇದೆಲ್ಲ ಏನ್ ಮಾಡ್ತೈತಪ್ಪ ಅಂದ್ರೆ ನಮಗ ಸಾಹಿತ್ಯ, ಧಾರ್ಮಿಕ ಸಾಹಿತ್ಯವನ್ನ ನಮಗ ಒದಗಿಸಿಕೊಡ್ತದ. ಇದು ಏನಪ್ಪಾ ನಮಗ ದೇಶೀಯ ಸಾಹಿತ್ಯ, ನಮ್ಮ ದೇಶದಲ್ಲಿ ರಚನೆ ಆದದ್ರಿ.
ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮದೇ ದೇಶದಲ್ಲಿರ್ತಕ್ಕಂತಹ ಇತಿಹಾಸಕಾರರು, ನಮ್ಮದೇ ದೇಶದಲ್ಲಿರ್ತಕ್ಕಂತಹ ಸಾಹಿತಿಗಳು, ನಮ್ಮದೇ ದೇಶದಲ್ಲಿರ್ತಕ್ಕಂತಹ ಕವಿಗಳು, ಬರಹಗಾರರು, ಲೇಖಕರು ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಮ ದೇಶವನ್ನ ವರ್ಣನೆ ಮಾಡಿದ್ದು. ಇದು ದೇಶೀಯ ಸಾಹಿತ್ಯ. ಇನ್ನು ವಿದೇಶಿಯ ಸಾಹಿತ್ಯ ಅಂದ್ರೆ ವಿದೇಶದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂತಹ ರಾಯಭಾರಿಗಳಾಗಿರ್ಬೋದು ಅಥವಾ ಇತಿಹಾಸ ತಜ್ಞರಾಗಿರ್ಬೋದು, ಇವರೆಲ್ಲ ಏನ್ ಮಾಡ್ಯಾರಪ್ಪ ಅಂದ್ರ ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶವನ್ನ ಒಂದು ಬರವಣಿಗೆಯ ಮೂಲಕ, ಒಂದು ಕೃತಿಯ ಮೂಲಕ ಏನ್ ಮಾಡ್ಯಾರಂದ್ರ ಇಲ್ಲಿ ಒಂದ ಸಂಪತ್ತನ್ನ ಅಥವಾ ರಾಜನ ಆಡಳಿತವನ್ನ ಏನ್ ಮಾಡ್ಯಾರಂದ್ರ ವರ್ಣನೆ ಮಾಡಿ ಬರ್ದಿದ್ದಾಗಿರ್ಬೋದು. ಇದು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಒಳಗ ನಮಗ್ ಸಾಕಷ್ಟು ಸಿಗ್ತಾವ್ರಿ. ದೇಶೀಯ ಸಾಹಿತ್ಯ ಒಳಗ ನೋಡ್ರಿ ಧಾರ್ಮಿಕ ಸಾಹಿತ್ಯಗಳ ಹೇಳಿದ್ವಿ, ಅದೇ ರೀತಿಯಾಗಿ ಐತಿಹಾಸಿಕ, ಸಂಗಮ್ ಮತ್ತು ವೈಜ್ಞಾನಿಕ ಸಾಹಿತ್ಯಗಳು ಬರ್ತಾವ್ರಿ. ಆರ್ಯಭಟ ಬರ್ತಾನ, ಚರಕ ಬರ್ತಾನ, ನೋಡ್ರಿ ಎಷ್ಟು ಬರ್ತಾವ. ದೇಶೀಯ ಸಾಹಿತ್ಯಗಳಲ್ಲಿ ನೋಡ್ರಿ ಅಶ್ವಘೋಷ ಬರೆದಂತಹ ಬುದ್ಧ ಚರಿತ ಆಗಿರ್ಬಹುದು, ಹೌದ್ರಿ, ಅಶ್ವಘೋಷ ಬರೆದಂತಹ ಬುದ್ಧ ಚರಿತ, ಅದೇ ರೀತಿಯಾಗಿ ಬಾಣ ಬರೆದಂತಹ ಹರ್ಷ ಚರಿತೆ ಆಗಿರಬಹುದು. ಅಮೋಘ ವರ್ಷ ನೃಪತುಂಗ, ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂತಹ ಶ್ರೀ ವಿಜಯ ಬರೆದಿರ್ತಕ್ಕಂತಹ ಕವಿರಾಜ ಮಾರ್ಗ ಆಗಿರ್ಬಹುದು. ಅದೇ ರೀತಿಯಾಗಿ ಇದು ಏನ್ ಮಾಡ್ತೈತಪ್ಪ ಅಂದ್ರ ರಾಷ್ಟ್ರಕೂಟರ ಒಂದು ಆಡಳಿತವನ್ನು ವಿವರಣೆ ನೀಡ್ತೈತಿ. ಇನ್ನು ಮೌರ್ಯರಿಗೆ ಬಂದಿದ್ದ ಆದ್ರೆ ನಮ್ಮ ಕೌಟಿಲ್ಯ, ಈತ ಚಂದ್ರಗುಪ್ತನ ಮಂತ್ರಿ, ಹೌದ್ರಿ. ಈ ಕೌಟಿಲ್ಯ ಬರೆದಕ್ಕಂತ ಅರ್ಥಶಾಸ್ತ್ರ, ಅದರಲ್ಲಿ ರಾಜ ಹೇಗಿರ್ಬೇಕು, ಅವನ ಆಡಳಿತ ವ್ಯವಸ್ಥೆ ಹೇಗಿರ್ಬೇಕು, ಈ ರೀತಿ ಏನ್ ಮಾಡ್ತೈತಪ್ಪ ಅಂದ್ರೆ ನಮಗ ಒಂದು ಮಾಹಿತಿಯನ್ನ ಒದಗಿಸಿಕೊಡ್ತೈತಿ. ಅದೇ ರೀತಿಯಾಗಿ ಬಿಲ್ಹನ ಬರೆದಂತಹ ವಿಕ್ರಮಾಂಕ ದೇವಚರಿತೆ ಆಗಿರಬಹುದು, ಕಲ್ಯಾಣ ಚಾಲುಕ್ಯರ ಬಗ್ಗೆ ವಿವರಣೆ ನೀಡ್ತೈತ್ರಿ. ಆಮೇಲೆ ಬಿಲ್ಹನ ಆದ ನಂತರ ಕಲ್ಹನ ಅಂತ ಬರ್ತಾರೆ, ರಾಜತರಂಗಿಣಿ ಆತ ಬರೆದಂತ ಕೃತಿ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಮಗ ದೇಶೀಯ ಸಾಹಿತ್ಯಗಳ ಬಗ್ಗೆ ಹೇಳ್ತೈತಿ. ಇನ್ನು ದಂಡಿ ಬರೆದಂತಹ ದಶಕುಮಾರ ಚರಿತ ಅಂತಕ್ಕಂತಹ ಮಹಾಕಾವ್ಯ, ಪಾಣಿನಿ ಬರೆದಂತಹ ಅಷ್ಟಾಧ್ಯಾಯ, ಇದು ಮೌರ್ಯರ ಬಗ್ಗೆ ವರ್ಣನೆ ನೀಡ್ತೈತ್ರಿ. ಇದು ದೇಶೀಯ ಸಾಹಿತ್ಯ, ಹೌದ್ರಿ. ಶೂದ್ರಕ ಬರ್ತಿರ್ತಕ್ಕಂತಹ ಮೃಶ್ಚಕಟಿಕ, ಇದು ಗುಪ್ತರ ಬಗ್ಗೆ ವರ್ಣನೆ ನೀಡ್ತೈತ್ರಿ. ಅದೇ ರೀತಿಯಾಗಿ ಹಾಲ ಬರೆದಂತಹ ಗತಾ ಸಪ್ತಶತಿ, ಆಮೇಲೆ ವಿಶಾಖದತ್ತ ಬರೆದಂತಹ ಮುದ್ರಾ ರಾಕ್ಷಸ, ಚಾಂದ್ ಬರದಾಯಿ ಬರೆದಂತಹ ಪೃಥ್ವಿರಾಜ ರಾಸೋ, ಅದೇ ರೀತಿಯಾಗಿ ಆದಿಕವಿ ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯ. ಎಷ್ಟು ಮಾಹಿತಿ ಸಿಗ್ತಾವ ನೋಡ್ರಿ ನಮಗ. ಕಾಳಿದಾಸ ಬರೆದಂತಹ ರಘುವಂಶ, ಮಾಳವಿಕಾಗ್ನಿ ಮಿತ್ರ ಅಂತಕ್ಕಂತ ಕೃತಿಗಳು ಸಿಗ್ತಾವ. ಅದೇ ರೀತಿಯಾಗಿ ನೋಡ್ರಿ ಸಂಗಮ್ ಸಾಹಿತ್ಯ ಬರ್ತೈತಿ. ಸಂಗಮ್ ಸಾಹಿತ್ಯದಲ್ಲಿ ಶಿಲಪದಿಕಾರ ಮಣಿ ಮೇಘಾಲಯ ಅಂತ ಬರ್ತೈತ್ರಿ. ಕಣ್ಣಗಿಯ ಕತೆ ಬರ್ತೈತಿ, ಕಣ್ಣಗಿಯ ಕಾಲುಂದಿಗೆ ಒಂದು ಕತೆ ಬರ್ತೈತ್ರಿ. ಶಿಲಪದಿಕಾರ ಇಳಂಗೋ ಅಡಿಗಳು ಬರೆದಂತಹ ಶಿಲಪದಿಕಾರ, ಮಣಿ ಮೇಘಾಲಯ ಬರೆದಂತಹ ಸತ್ತನಾರ್ ಅಂತಕ್ಕಂಥ ಕೃತಿಗಳು. ಇವು ಏನ್ ಮಾಡ್ತೈತಪ್ಪ ಅಂದ್ರ ನಮ್ಮ ದೇಶೀಯ ಸಾಹಿತ್ಯದ ಬಗ್ಗೆ ಹೇಳ್ತೈತಿ. ದೇಶದಲ್ಲಿರ್ತಕ್ಕಂತಹ ಎಲ್ಲ ವರ್ಣನೆಯನ್ನ ನೀಡ್ತೈತಿ, ಕತೆಗಳನ್ನ ನಮಗ ಸಾರ್ತೈತಿ, ಆಗಿನ ಕಾಲದ ಒಂದು ಸಾಧನೆಗಳನ್ನ ಸಾರ್ತೈತಿ, ಹೌದ್ರಿ. ಇವೆಲ್ಲ ಏನ್ ಮಾಡ್ತಾವಂದ್ರೆ ನಮಗ ಒಂದು ಮಾಹಿತಿಗಳನ್ನ ಒದಗಿಸ್ತಾವ. ಅದೇ ರೀತಿ ನೋಡ್ರಿ ಆರ್ಯಭಟ ಬರೆದಂತಹ ಆರ್ಯಭಟೀಯ ಸೂರ್ಯ ಸಿದ್ಧಾಂತ, ಅದೇ ರೀತಿಯಾಗಿ ಧನ್ವಂತರಿ ಬರೆದಂತಹ ಆಯುರ್ವೇದ ನಿಘಂಟು ಡಿಕ್ಷನರಿ, ಅದೇ ರೀತಿಯಾಗಿ ಚರಕ ಬರೆದಂತಹ ಚರಕ ಸಂಹಿತೆ. ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ನಮಗ ದೇಶೀಯ ಸಾಹಿತ್ಯವನ್ನ ಒದಗಿಸಿಕೊಡ್ತಾವ. ಅದೇ ರೀತಿಯಾಗಿ ಇನ್ನ ಯಾವ್ದು ಬರ್ತೈತಪ್ಪ ಅಂದ್ರೆ ವಿದೇಶಿಯ ಸಾಹಿತ್ಯ ಬರ್ತೈತ್ರಿ. ಅಂದ್ರ ಬೇರೆ ದೇಶದಲ್ಲಿರ್ತಕ್ಕಂತಹ ಸಾಹಿತಿಗಳಾಗಿರ್ಬೋದು, ರಾಯಭಾರಿಗಳಾಗಿರ್ಬೋದು ಅಥವಾ ರಾಜರೇ ಆಗಿರ್ಬೋದು, ನಮ್ಮ ದೇಶಕ್ಕೆ ಬಂದು ಇಲ್ಲಿ ಒಂದು ಎಲ್ಲಾ ಪ್ರದೇಶಗಳನ್ನ ಸುತ್ತಾಡಿ ಇಲ್ಲಿರ್ತಕ್ಕಂತಹ ರಾಜವೈಭೋಗಗಳನ್ನಾಗಿರ್ಬೋದು, ಅವತರ ಏಳು ಬೀಳಿನ ಕಥೆಯನ್ನು ಹೇಳ್ತೈತ್ರಿ. ಕೇವಲ ವೈಭವವನ್ನಷ್ಟೇ ಅಲ್ಲ, ಹಾಳು ಹಂಪೆ ಹೆಂಗಾಯ್ತು ಅನ್ನೋದ್ರ ವರ್ಣನೆ ಕೂಡ ಹೇಳಿದಾರೆ, ಹೌದ್ರಿ. ಇಲ್ಲಿ ವಿದೇಶಿ ಪ್ರವಾಸಿಗರು ಬರ್ತಾರ. ಮೆಗಸ್ತನಿಸ್ ಬರ್ತಾನ, ಇಂಡಿಕಾ ಕೃತಿ, ಇದು ಮೌರ್ಯರ ಬಗ್ಗೆ ಹೇಳ್ತೈತಿ. ಇಟಲಿಯ ನಿಕೋಲೋ ಕಾಂಟಿ ಬರ್ತಾನ, ಪರ್ಷಿಯಾದ ಅಬ್ದುಲ್ ರಜಾಕ್ ಅವ್ರು ಬರ್ತಾರ.
ಇವು ಏನಪ್ಪಾ ಅಂದ್ರೆ ವಿದೇಶಿ ಸಾಹಿತ್ಯಗಳು. ಅದೇ ರೀತಿಯಾಗಿ ಟಾಲಮಿ ಬರ್ತಾನೆ ಜಿಯೋಗ್ರಫಿ, ಭೂಗೋಳದ ಬಗ್ಗೆ ಹೇಳ್ತಾನೆ. ಪೋರ್ಚುಗಲ್ನ ಬಾರ್ಬೋಸಾ ಆದಂತಹ ಡೊಮಿಂಗೋ ಫೇಸ್ ಪೋರ್ಚುಗಲ್ನವ್ರು. ಆಮೇಲೆ ಫ್ಲಿನಿ ಪ್ರಕೃತಿ ಇತಿಹಾಸ, ನ್ಯಾಚುರಲ್ ಹಿಸ್ಟ್ರಿ, ಹೌದ್ರಿ. ಅದೇ ರೀತಿಯಾಗಿ ಫಾಯಿಯಾನ್ ಬರೆದಂತಹ ಗೋಕೋಕಿ ಎರಡನೇ ಚಂದ್ರಗುಪ್ತನ ಒಂದು ಆಳ್ವಿಕೆಯನ್ನ ಹೇಳ್ತೀವಿ. ಅದೇ ರೀತಿಯಾಗಿ ಹುಯೆನ್ಸಾಂಗ್ ಬರೆದಂತಹ ಶಿಯುಕಿ ಇದು ಹರ್ಷವರ್ಧನ ಮತ್ತು ಪುಲಕೇಶಿ, ಎರಡನೇ ಪುಲಕೇಶಿ, ಇಮ್ಮಡಿ ಪುಲಕೇಶಿ ಅಂತ ಹೇಳ್ತೇವ್ರಿ ನಾವು. ಅವರು ನರ್ಮದಾ ನದಿಯ ದಡದಲ್ಲಿ ಒಂದು ಕಾಳಗವನ್ನ ಮಾಡಿದ್ರಲ್ಲ, ಆ ಕಾಳಗದ ಬಗ್ಗೆ ಹೇಳ್ತಿದ್. ಯಾವುದು? ಸಿಯುಕಿ ಅಂತಕ್ಕಂಥ ಹುಯೆನ್ಸಾಂಗನ ಕೃತಿ. ಅನಾಮಿಕ ಆಗಿರ್ತಕ್ಕಂಥ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತಕ್ಕಂಥದ್ದು ಬರ್ತೈತಿ. ಅದೇ ರೀತಿಯಾಗಿ ಫಿರ್ದೋಸಿಯ ಶಹನಾಮ, ಬಾಬರ್ನಾಮ, ಜಹಂಗೀರ್ನಾಮ, ಅದೇ ರೀತಿಯಾಗಿ ಅಬ್ದುಲ್ ಫಜರ್ನ ಅಕ್ಬರ್ನಾಮ. ಈ ರೀತಿ ಏನಪ್ಪ ನಮಗ ವಿದೇಶಿ ಸಾಹಿತ್ಯಗಳು ಸಿಗ್ತಾವ. ಎಷ್ಟು ಜನ ಪ್ರವಾಸಿಗರು ಬಂದ್ರು ನೋಡ್ರಿ. ನಮ್ಮ ಗ್ರೀಕರು ಬಂದ್ರು, ರೋಮನ್ರು ಬಂದ್ರು, ಚೀನಿಯರು ಬಂದ್ರು, ಮುಸ್ಲಿಮರು ಬಂದ್ರು. ಈ ಎಲ್ಲರೂ ಏನು ಮಾಡಿದ್ರಪ್ಪ ಅಂದ್ರ ನಮ್ಮ ದೇಶದಲ್ಲಿರ್ತಕ್ಕಂತಹ ವೈಭವವನ್ನಾಗಿರ್ಬಹುದು ಅಥವಾ ಅವನತಿಯನ್ನಾಗಿರ್ಬಹುದು ತಮ್ಮ ಕೃತಿಯಲ್ಲಿ ಏನು ಮಾಡಿದ್ರು ಅಂದ್ರ ವರ್ಣನೆಯನ್ನ ಮಾಡಿದ್ರು, ವಿವರಿಸಿದ್ರು, ಟೀಕೆಗಳನ್ನು ಮಾಡಿದ್ರು, ವಿಮರ್ಶೆಗಳನ್ನ ಮಾಡಿದ್ರು. ಅರಬ್ ಪ್ರವಾಸಿ ಬರ್ತಾನ್ರಿ ಸುಲೈಮಾನ್ ಅಲ್ಬೆರುನಿ ಅಂತಕ್ಕಂಥವ್ರು, ಇಬ್ನ ಬತೂತ್, ಇವರು ಅರಬ್ ಪ್ರವಾಸಿಗರು, ಪ್ರವಾಸಕ್ಕಂತ ಹೇಳಿ ಬಂದವ್ರು. ರಷ್ಯಾದವ್ರು ಬರ್ತಾರ, ನಿಕಿಟಿನ್, ಹೌದ್ರಿ. ಇವ್ ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಹುಮನ್ ಸಾಮ್ರಾಜ್ಯದ ಬಗ್ಗೆ ಏನ್ ಮಾಡ್ತಾನಂದ್ರೆ ಇವ ರಷ್ಯಾದ ಒಬ್ಬ ಪ್ರವಾಸಿ ನಿಕೆಟಿನ್ ಅಂತಕ್ಕಂಥವ್. ಇವ್ ಏನ್ ಮಾಡ್ತಾನಂದ್ರ ವರ್ಣನೆಯನ್ನ ಮಾಡ್ತಾನು. ಇದು ನಮ್ಮ ಸಾಹಿತ್ಯದ ವಿದೇಶಿಗರು ಬಂದು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂತಹ ಕೆಲವೊಂದು ದಾಖಲೆಗಳಿವು. ಇದು ಸಾಹಿತ್ಯ ಆಧಾರಗಳು. ಇನ್ ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರೆ ಪುರಾತತ್ವ ಆಧಾರಗಳು. ಅಂದ್ರೆ ಇಲ್ಲಿ ಏನ್ ಬರ್ತೈತಪ್ಪ ಅಂದ್ರ ಭೂ ಉತ್ಖನನಗಳಾಗಿರ್ಬಹುದು, ಶಾಸನಗಳಾಗಿರ್ಬಹುದು, ನಾಣ್ಯಗಳಾಗಿರ್ಬಹುದು, ಅದೇ ರೀತಿಯಾಗಿ ಸ್ಮಾರಕಗಳಾಗಿರ್ಬಹುದು, ವರ್ಣಚಿತ್ರಗಳಾಗಿರ್ಬಹುದು, ಮುದ್ರೆಗಳಾಗಿರ್ಬಹುದು, ಆಭರಣಗಳಾಗಿರ್ಬಹುದು, ಮೂರ್ತಿಗಳಾಗಿರ್ಬಹುದು, ಆಯುಧಗಳಾಗಿರ್ಬಹುದು, ಕಟ್ಟಡಗಳಾಗಿರ್ಬಹುದು, ಸಲಕರಣೆಗಳಾಗಿರ್ಬಹುದು, ಕೃಷಿ ಸಲಕರಣೆ, ಮನೆಯಲ್ಲಿ ಉಪಯೋಗಿಸ್ತಕ್ಕಂತ ಸಲಕರಣೆಗಳಾಗಿರ್ಬಹುದು. ಇವ್ಗೆಲ್ಲ ವರ್ಣನೆ ಯಾವ್ದು ಕೊಡ್ತೈತಪ್ಪ ಅಂದ್ರೆ ನಮ್ಮ ಪುರಾತತ್ವ ಆಧಾರ ಕೊಡ್ತದ. ಹಂಗಾರ ಈ ಪುರಾತತ್ವ ಆಧಾರಗಳಲ್ಲಿ ನಾವು ಮೊದಲನೇದಾಗಿ ಅಭ್ಯಾಸ ಮಾಡ್ಬೇಕಾದದ್ದು ಯಾವ್ದಪ್ಪ ಅಂದ್ರ ಭೂ ಉತ್ಖನನದಲ್ಲಿ ಮೊದಲನೇದಾಗಿ ಭೂ ಉತ್ಖನನ ಅಂದ್ರೆ ಏನು? ಇದು ಒಂದು ವೈಜ್ಞಾನಿಕ ಭೂ ಅಗೆತ. ಭೂಮಿಯನ್ನ ಅಗಿಯುವುದಂದ್ರೆ ಏನಿ? ಈ ಬಾವಿ ಹಂಗ್ ತೋಡ್ತೇವಲ್ರಿ, ಹಂಗ ತೋಡೋದಲ್ಲ. ವೈಜ್ಞಾನಿಕವಾಗಿ ಭೂ ಅಗೆತವನ್ನ ಮಾಡ್ಬೇಕು, ಲೇಸರ್ಗಳನ್ನ ಬಳಸ್ಬೇಕು. ಎಲ್ಲಿ ಬೇಕಾದಲ್ಲಿ ನಾವು ಭೂ ಅಗೆತವನ್ನ ಮಾಡಿದ್ರೆ ನಮಗ್ ಉತ್ಖನನಗಳ ಸಿಗ್ತಾವೇನ್ರಿ? ನೀರು ಸಿಗುದಿಲ್ಲ, ಇನ್ಹೆಂಗ್ ಉತ್ಖನನ ಸಿಗೋದ್ರಿ? ಭೂಮಿಯ ಅಂತರಾಳದಲ್ಲಿ ನೀರೈತೆ ಅಂತ ಹೇಳ್ತಾರೆ. ಎಲ್ಲಿ ಬೇಕಾದಲ್ಲಿ ನಾವು ಭೂಮಿಯನ್ನ ಅಗದ್ರ ನೀರು ಸಿಗೋದಿಲ್ಲ, ಇನ್ನು ಭೂ ಉತ್ಖನನ ಹೆಂಗ್ ಸಿಗ್ತಾವು? ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ವೈಜ್ಞಾನಿಕ ರೀತಿಯಾಗಿ ನಾವ್ ಏನ್ ಮಾಡ್ಬೇಕಪ್ಪ, ಭೂ ಉತ್ಖನನವನ್ನ ಮಾಡ್ಬೇಕು. ಭೂ ಉತ್ಖನನ ಮಾಡ್ಬೇಕಾದ್ರ ಅಲ್ಲಿ ಒಂದು ವೈಜ್ಞಾನಿಕ ಪದ್ಧತಿ ಇರಬೇಕು. ಅದರ ಮೂಲಕ ನಾವು ಉತ್ಖನನವನ್ನ ಮಾಡ್ಬೇಕು, ಸೂಕ್ಷ್ಮವಾಗಿ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಮಡಿಕೆಗಳು ಸಿಗ್ತಾವ್ರಿ ನಮಗ್, ಆ ಮಡಿಕೆಗಳ ಮೇಲೆ ಕಲಾಕೃತಿಗಳು ಸಿಗ್ತಾವ, ಆಭರಣಗಳು ಸಿಗ್ತಾವ್ರಿ, ಮೂರ್ತಿಗಳು ಸಿಗ್ತಾವ. ಮತ್ ನಾವು ಜೆಸಿಬಿ ತಗೊಂಡ ಕೆದರಿದಂದ್ರ ಮೂರ್ತಿಗಳಿಗೆ ಧಕ್ಕೆ ಆಕೈತಿ, ಮಡಿಕೆ ಕುಡಿಕೆಗಳಿಗೆ ಧಕ್ಕೆ ಆಕೈತಿ, ಆಯುಧಗಳಿಗೆ ಧಕ್ಕೆ ಆಕೈತಿ, ಸಲಕರಣೆಗಳಿಗೆ ಧಕ್ಕೆ ಆಕೈತಿ, ಆಭರಣಗಳು ಕಟ್ಟಾಗಿ ಹೋಗೋ ಸಂಭವ ಇರ್ತೈತಿ. ಇದಕ್ಕೆ ಏನಾಕೈತಪ್ಪ ಅಂದ್ರೆ ನಾವು ಭೂ ಅಗೆತವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು. ಹೌದಾ? ನೋಡ್ರಿ, ಹಂಗ ಸಿಕ್ಕಿರ್ತಕ್ಕಂತಹ ಭೂ ಉತ್ಖನನಗಳಲ್ಲಿ ಚಂದ್ರಗಿರಿ, ಆಮೇಲೆ ತಿರುನೆಲ್ವೇಲಿ ಅಂತಕ್ಕಂತಹ ಒಂದು ಪ್ರದೇಶಗಳಲ್ಲಿ, ಮಧುರೈ, ಅದೇ ರೀತಿಯಾಗಿ ಗಯಾ,
ಈ ಒಂದು ಪ್ರದೇಶಗಳಲ್ಲಿ ಹಂಪಿ ಆಗಿರ್ಬೋದು, ಪಾಟಲಿಪುತ್ರ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ನಮಗ ಕೆಲವೊಂದು ಪಳಿಯುಳಿಕೆಗಳು ಸಿಕ್ಕಾವ್ರಿ. ಇತಿಹಾಸಕ್ಕೆ ಅನುಕೂಲವಾಗಿರ್ತಕ್ಕಂತಹ ಗುಡಿ ಗುಂಡಾರಗಳು ಸಿಕ್ಕಾವ್. ಇತಿಹಾಸಕ್ಕೆ ಅನುಕೂಲವಾಗಿರ್ತಕ್ಕಂತಹ ಶಾಸನಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು ಸಿಕ್ಕಾವ್. ತಕ್ಷಶಿಲದಲ್ಲಿ, ಹೌದಾ, ಜಾವಾ, ಸುಮಾತ್ರ, ಕಾಂಬೋಡಿಯಾ ಅಂತಕ್ಕಂಥ ಪ್ರದೇಶಗಳಲ್ಲಿ ಸಿಕ್ಕಾವ್. ಹಂಗಾರೆ ಈ ಎಲ್ಲ ಒಂದು ಭೂ ಉತ್ಖನನ ಎಷ್ಟು ವರ್ಷ ಹಿಂದಿನದು ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಾದ C14 ಅಥವಾ ಕಾರ್ಬನ್-14 ಪೊಟ್ಯಾಷಿಯಂ ಅಂತಕ್ಕಂತಹ ಒಂದು ಪ್ರಯೋಗಗಳನ್ನ ಬಳಸಿದಾಗ ಮಾತ್ರ ನಮಗ ಆ ಭೂ ಉತ್ಖನನ ಎಷ್ಟು ವರ್ಷ ಹಳೇದು ಅನ್ನೋದನ್ನ ನಮಗ್ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಬರ್ತೈತ್ರಿ ಯಾವ್ದಪ್ಪ ಅಂದ್ರ ಶಾಸನಗಳು. ಶಾಸನಗಳನ್ನ ಅಭ್ಯಾಸ ಮಾಡ್ಬೇಕಾದ್ರ ಶಾಸನಗಳು ಏನು ತಿಳಿಸ್ಕೊಡ್ತೈತಪ್ಪ ಅಂದ್ರ ಆ ಶಾಸನದ ಮೇಲೆ ಶಾಸನಗಳನ್ನ ಬರ್ದಿರ್ತಾರ್ರಿ. ಎಲ್ಲಿ ಬರ್ದಿರ್ತಾರು? ಕೋಟೆಗಳ ಮೇಲೆ ಬರ್ದಿರ್ಬೋದು, ಅರಮನೆಗಳ ಮೇಲೆ ಬರ್ದಿರ್ಬೋದು, ಗುಹೆಗಳಲ್ಲಿ ಬರ್ದಿರ್ಬೋದು, ಶಾಸನಗಳನ್ನ ಕಲ್ಲಿನ ಮೇಲೆ ಕೆತ್ತಿರ್ಬೋದು, ಗುಡಿ ಗುಂಡಾರಗಳಲ್ಲಿ ಕೆತ್ತಿರ್ಬೋದು, ಶಾಸನಗಳನ್ನ ಬಂಡೆಗಲ್ಲೆಗಳ ಮೇಲೆ ಕೆತ್ತಿರ್ಬೋದು, ಮೂರ್ತಿಗಳ ಮೇಲೆ ಬರ್ದಿರೋದಾಗಿರ್ಬೋದು. ಇದೆಲ್ಲ ಏನಾಗ್ತೈತಪ್ಪ ಅಂದ್ರೆ ನಮಗ ಒಂದು ಶಾಸನಗಳ ಒಂದು ರೂಪದಲ್ಲೇ ಸಿಗ್ತೈತಿ. ಹೌದ್ರಿ? ಅದೇ ರೀತಿಯಾಗಿ ನೋಡ್ರಿ, ಶಾಸನಗಳ ಹೆಂಗ ಕೊಡ್ತೈತಪ್ಪ ಅಂದ್ರೆ ನಮಗ ಇದೊಂದು ಮೌಲ್ಯಯುತವಾದ ಅಂತ ಒಂದು ಆಧಾರ. ಶಾಸನಗಳು ಬೆಲೆ ಬಾಳುವಂತ ಆಧಾರ, ನೇರ ಒಂದು ಆಧಾರ ಇದು ಶಾಸನ. ಯಾಕಂದ್ರೆ ಅದು ಕೆತ್ತಿಟ್ಟಿದ್ದಿರ್ತೈತ್ರಿ, ಅದ್ರೊಳಗೆ ಏನೂ ನಾವು ಗೋಲ್ಮಾಲ್ ಮಾಡಕ್ ಸಾಧ್ಯ ಇಲ್ಲ, ನಮ್ದಲ್ಲಿ ಸೇರ್ಸಕ್ ಸಾಧ್ಯ ಇಲ್ಲ. ಶಾಸನಗಳಲ್ಲಿ ಶಾಸನ ಏನ್ ಮಾಡ್ತೈತಪ್ಪ, ಇದು ಇತಿಹಾಸಕ್ಕ ನೇರ ಆಧಾರವನ್ನು ಒದಗಿಸ್ತದ. ಹೌದ್ರಿ? ಅದೇ ರೀತಿಯಾಗಿ ಇವರು ಶಿಲೆಗಳ ಮೇಲೆ ಆಗಿರ್ಬೋದು, ಬಂಡೆಗಳ ಮೇಲೆ ಆಗಿರ್ಬೋದು, ಕಬ್ಬಿಣದ ಕಂಬಗಳ ಮೇಲೆ ಸಹಿತ ಶಾಸನಗಳನ್ನ ಕೆತ್ತಿರ್ತಾರ್ರಿ. ಹೌದ್ರಿ? ಇಲ್ಲಿ ಏನು ಒದಗಿಸ್ತೈತಿಪ್ಪ ನಮಗಂದ್ರ ಈ ಕಾಲಾನುಕ್ರಮ ಗೊತ್ತಾಗ್ತೈತಿ ಶಾಸನಗಳಿಂದ. ಯಾಕಂದ್ರ ಆ ಒಂದು ಅರಸ ಯಾವ ಒಂದು ಕಾಲಾವಧಿಯಲ್ಲಿ ತನ್ನ ಆಡಳಿತವನ್ನ ನಿರ್ವಹಿಸಿದ್ದ ಅನ್ನೋದು ಆ ಶಾಸನಗಳಲ್ಲಿ ನಮಗ್ ಸಿಗ್ತದ. ಅದೇ ರೀತಿಯಾಗಿ ಆತ ಯಾವ ಯಾವ ದಿಗ್ವಿಜಯಗಳನ್ನ ಮಾಡಿದ ಅನ್ನೋದು ಆ ಶಾಸನಗಳಲ್ಲಿ ಸಿಗ್ತದ. ಅದೇ ರೀತಿಯಾಗಿ ಆತನಿಗಿರ್ತಕ್ಕಂತಹ ಬಿರುದುಗಳು, ಆ ಅರಸನಿಗೆ ಇರ್ತಕ್ಕಂತಹ ಬಿರುದುಗಳು, ಯಾರೊಂದಿಗೆ ಗೆದ್ದು ಆ ಒಂದು ಬಿರುದನ್ನು ಪಡೆದುಕೊಂಡಿದ್ದ ಅನ್ನೋದು ಗೊತ್ತಾಗ್ತೈತೆ. ಹಂಗಾರ ಎರಡು ಸಾಮ್ರಾಜ್ಯಗಳ ಮಧ್ಯೆ ಇರ್ತಕ್ಕಂತಹ ವೈಮನಸ್ಸು, ಎರಡು ಸಾಮ್ರಾಜ್ಯಗಳಿರ್ತಕ್ಕಂತಹ ವೈರತ್ವ, ಅಥವಾ ಇನ್ನೊಂದು ಸಾಮ್ರಾಜ್ಯದೊಂದಿಗೆ ಇರ್ತಕ್ಕಂತಹ ವೈವಾಹಿಕ ಸಂಬಂಧ ಈ ಶಾಸನಗಳಲ್ಲಿ ನಮಗ ಗೊತ್ತಾಗ್ತೈತಿ. ಇದು ಏನಪ್ಪ, ನಮಗ ಶಾಸನಗಳು ಒದಗಿಸಿಕೊಡ್ತಕ್ಕಂತಹ ಮಾಹಿತಿಗಳು. ಇನ್ನು ಬರ್ತೈತ್ರಿ ನಾಣ್ಯಗಳು. ಹಂಗಾರ ನಾಣ್ಯಗಳು ಏನು ಮಾಡ್ತೈತಿ? ನಾಣ್ಯಗಳು ಲೋಹಗಳಿಂದ ಮಾಡಿರ್ತಾರ. ಈಗ ನಾವೆಲ್ಲ ಮಾಡತ್ತೇವ್ರಿ ಕಾಗದದಿಂದ. ಯಾಕಂದ್ರ ಮೊದಲಿನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ಬಂಗಾರದ ಒಂದು ಲೋಹಗಳನ್ನ ಮಾಡ್ತಿದ್ರು. ಅದರ ಸಂಕೇತ ಏನಪ್ಪಾ ಅಂದ್ರ ಚಿನ್ನದಿಂದ ಮಾಡಿತ್ತಂದ್ರ ಆ ಒಂದು ಸಾಮ್ರಾಜ್ಯ ಸಂಪದ್ಭರಿತ ಸಾಮ್ರಾಜ್ಯ. ಬೆಳ್ಳಿ ನಾಣ್ಯ ಇತ್ತಂದ್ರ ಸ್ವಲ್ಪ ಕಡಿಮೆ ಸಂಪದ್ಭರಿತ ಸಾಮ್ರಾಜ್ಯ. ಈಗ ಏನ್ ಮಾಡಪ್ಪ ಅಂದ್ರ ನಾವು ಕಾಗದದಿಂದ ನಾಣ್ಯಗಳನ್ನ ಮಾಡತ್ತೇವ್, ಸ್ಟೀಲಿನಿಂದ ಮಾಡತ್ತೇವ್. ಹಂಗಾರ ಬಹಳ ಹಿಂದುಳಿದೇವ್ ಅಂದಂಗ್ರಿ. ಯಾಕಂದ್ರೆ ಎಲ್ಲ ದೋಚ್ಕೊಂಡ ಹೋಗ್ಯಾರಲ್ರಿ, ಇರುವುದನ್ನೆಲ್ಲ ಬಂದು ದೋಚ್ಕೊಂಡ ಹೋಗ್ಯಾರ ವಿದೇಶಿಗರು. ಇನ್ನು ಉಳಿತೇನ್ರಿ ಮತ್ತ ಕಾಗದನಲ್ಲ ನಮಗ. ಹೌದಾ? ಇಲ್ಲಿ ಏನು ಮಾಡ್ತೈತಪ್ಪ ಅಂದ್ರ ನಾಣ್ಯ ನಮಗೆ ಕಾಲಗಳ ಬಗ್ಗೆ ಮಾಹಿತಿ ನೀಡ್ತದ. ಕಾಲಾವಧಿ ಯಾವ ಒಂದು ಅವಧಿಯಲ್ಲಿ ಆ ಒಂದು ನಾಣ್ಯ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ. ಅದೇ ರೀತಿಯಾಗಿ ರಾಜವಂಶಗಳ ಬಗ್ಗೆ ಮಾಹಿತಿ ನೀಡ್ತದ. ಅದೇ ರೀತಿಯಾಗಿ ನಾ ಹೇಳಿದ್ನಲ್ರಿ, ಆ ಒಂದು ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಕುರಿತು ಒಂದು ಈ ನಮ್ಮ ನಾಣ್ಯ ವಿವರಣೆ ನೀಡ್ತದ. ಮತ್ತು ಒಂದು ಲಿಪಿ ಬಗ್ಗೆ, ಭಾಷೆ ಬಗ್ಗೆ ಅರಿವನ್ನು ಮೂಡಿಸ್ತದ. ಅಂದ್ರ ಆ ಒಂದು ಸಾಮ್ರಾಜ್ಯದಲ್ಲಿ ಯಾವ ಲಿಪಿ ಇತ್ತು, ಯಾವ ಭಾಷೆ ಇತ್ತು ಅನ್ನೋದು ನಮಗ ಈ ನಾಣ್ಯಗಳಿಂದ ತಿಳಿತೈತಿ.
ಇಲ್ಲಿ ನೋಡ್ರಿ, ಸಾಹಿತ್ಯಗಳಲ್ಲಿ ಜೈನ ಮತ್ತು ಬೌದ್ಧ ಸಾಹಿತ್ಯ ಅಥವಾ ಈ ವೈದಿಕ ಸಾಹಿತ್ಯ, ಈ ಧಾರ್ಮಿಕಗಳಲ್ಲಿ ಬರ್ತಾವಲ್ರಿ ವೈದಿಕ ಸಾಹಿತ್ಯ, ಇಲ್ಲಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಿದ್ದು, ಸಂಸ್ಕೃತ ಪ್ರಾಕೃತ ಭಾಷೆಗಳಿದ್ದು. ಹಂಗ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ನಮಗ ಭಾಷೆಗಳ ಬಗ್ಗೆ, ಬಿರುದುಗಳ ಬಗ್ಗೆ ನೋಡ್ರಿ, ನಾಣ್ಯಗಳು ಬಿರುದುಗಳ ಬಗ್ಗೆ. ಯಾಕಂದ್ರ ಆ ಒಂದು ನಾಣ್ಯದ ಮೇಲೆ ಯಾವ ಅರಸನ ಚಿತ್ರ ಇರ್ತೈತಿ, ಆ ಅರಸನಿಗಿರ್ತಕ್ಕಂತಹ ಬಿರುದೇನು, ಅಥವಾ ಆ ಅರಸ ಕೈಯಲ್ಲಿ ವೀಣೆ ಹಿಡ್ದಕ್ಕಂತಹ ಸರಸ್ವತಿ ಇದ್ಲಂದ್ರ ಆ ಒಂದು ಸಾಮ್ರಾಜ್ಯದಲ್ಲಿ ಸಂಗೀತಕ್ಕೆ ಬೆಲೆ ಕೊಟ್ಟಿದ್ರು ಅಂತ ಅರ್ಥ. ಹೌದಾ? ಆ ಒಂದು ನಾಣ್ಯದ ಮೇಲೆ ಯುದ್ಧ ಮಾಡ್ತಿರ್ತಕ್ಕಂತಹ ಒಬ್ಬ ಅರಸನ ಕೊಟ್ಟಿದ್ರಂದ್ರ ದಿಗ್ವಿಜಯಗಳು ಅಸ್ತಿತ್ವದಲ್ಲಿದ್ವು ಅಂತ ಅರ್ಥ. ಅದೇ ರೀತಿಯಾಗಿ ಬೆಳ್ಳಿ, ಚಿನ್ನ, ವಿವಿಧ ಲೋಹಗಳು ಆ ಒಂದು ಸಾಮ್ರಾಜ್ಯದಲ್ಲಿ ನಮಗ್ ಸಿಕ್ಕು ಅಂದ್ರ ಇದು ಯಾವ ರೀತಿ ಆರ್ಥಿಕ ಪರಿಸ್ಥಿತಿ ಹೊಂದಿತ್ತು ಅನ್ನೋದನ್ನ ನಾವು ಆ ಒಂದು ನಾಣ್ಯದ ಮೂಲಕ ತಿಳ್ಕೊಳ್ತೇವ್ರಿ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಮಗ ನಾಣ್ಯಗಳು ಇತಿಹಾಸದ ಬಗ್ಗೆ ಮಾಹಿತಿಯನ್ನ ಒದಗಿಸ್ತದ. ಅದೇ ರೀತಿಯಾಗಿ ಸ್ಮಾರಕಗಳು ಬರ್ತಾವ್ರಿ. ಸ್ಮಾರಕಗಳು ಅಂದ್ರ ದೊಡ್ಡ ದೊಡ್ಡ ಕೋಟೆಗಳಾಗಿರ್ಬಹುದು, ಗುಡಿ ಗುಂಡಾರಗಳಾಗಿರ್ಬಹುದು, ಅರಮನೆಗಳಾಗಿರ್ಬಹುದು, ಗುಹೆಗಳಾಗಿರ್ಬಹುದು, ಬಸದಿ ಸ್ತೂಪಗಳಾಗಿರ್ಬಹುದು, ಮೂರ್ತಿಗಳಾಗಿರ್ಬಹುದು. ಇದೆಲ್ಲ ಏನ್ ಮಾಡ್ತೈತಪ್ಪ ಅಂದ್ರೆ ನಮಗ ಸ್ಮಾರಕಗಳು ಮಾಹಿತಿಯನ್ನ ಒದಗಿಸಿಕೊಡ್ತಾವ. ಆ ಒಂದು ಅರಸನ ಕಾಲದಲ್ಲಿ, ಆ ಒಂದು ಅವಧಿಯಲ್ಲಿ ಏನಾಗಿತ್ತಪ್ಪ ಅಂದ್ರ ಯಾವ ಒಂದು ಕೋಟೆಯನ್ನ ಕಟ್ಟಿಸಿದ್ರು, ಅರಮನೆಗಳನ್ನ ಯಾವ ರೀತಿ ಕಟ್ಟಿಸಿದ್ರು, ಮೂರ್ತಿಗಳು ಯಾವ ಯಾವ ಅಸ್ತಿತ್ವದಲ್ಲಿದ್ವು, ಇದು ನಮಗ ಸ್ಮಾರಕಗಳಿಂದ ಗೊತ್ತಾಗ್ತಿತ್ತು. ನೋಡ್ರಿ, ಬರೀ ಮೂರ್ತಿಗಳಿಂದ ಆ ಮೂರ್ತಿಯಲ್ಲಿ ಕೆತ್ತಿರ್ತಕ್ಕಂತಹ ಭಂಗಿಯನ್ನು ನೋಡ್ಬೋದು ನೀವು. ಹಂಗಾದ್ರ ಆ ಒಂದು ಸಾಮ್ರಾಜ್ಯದಲ್ಲಿ ಯಾವ ಒಂದು ನೃತ್ಯ ಕಲೆ ಇತ್ತು ಅನ್ನೋದು ಗೊತ್ತಾಗ್ತಿತ್ತು, ಯಾವ ಒಂದು ಆಭರಣ ಇತ್ತು ಅನ್ನೋದು ಗೊತ್ತಾಗ್ತಿತ್ತು, ಯಾವ ರೀತಿ ಅವರು ಕೇಶಾಲಂಕಾರ ಮಾಡ್ಕೊಳ್ತಿದ್ರು ಅನ್ನೋದು ಗೊತ್ತಾಗ್ತಿತ್ತು, ಯಾವ ರೀತಿಯಾಗಿ ಅವರ ಉಡುಗೆ ತೊಡುಗೆ ಇದ್ದು ಅನ್ನೋದು ನಮಗ್ ಗೊತ್ತಾಗ್ತಿತ್ತು. ಎಷ್ಟು ಮಾಹಿತಿ ಸಿಗ್ತಾವ ನೋಡ್ರಿ ನಮಗ್. ಇತಿಹಾಸದ ಮೂಲಾಧಾರಗಳನ್ನ ಅಭ್ಯಾಸ, ಬರೀ ಒಂದು ನಾಣ್ಯ ತಗೋರಿ, ಒಂದು ಸ್ಮಾರಕ ತಗೋರಿ, ಒಂದು ಶಾಸನ ತಗೋರಿ, ಅಭ್ಯಾಸ ಮಾಡೋದ್ರಿಂದ ಎಷ್ಟು ಒಂದು ಮಾಹಿತಿಗಳು ಸಿಗ್ತಾವ. ಅದೇ ರೀತಿಯಾಗಿ ಈ ನಾಣ್ಯಗಳ ಸ್ಮಾರಕಗಳು ಸಿಗ್ತಾವ್ರಿ. ಸ್ಮಾರಕಗಳು ಖಜುರಾಹೋ ಒಳಗ್ ಸಿಗ್ತಾವ, ಕೊಣಾರ್ಕ್ ಒಳಗ್ ಸಿಗ್ತಾವ, ಬೇಲೂರು ಹಳೆಬೀಡು ಒಳಗ್ ಸಿಗ್ತಾವ, ಹಂಪಿ ಒಳಗ್ ಸಿಗ್ತಾವ, ಅನೇಕ ಸ್ಮಾರಕಗಳು ಸಿಗ್ತಾವ್ರಿ. ಅದೇ ರೀತಿಯಾಗಿ ನಮ್ಮ ಗಂಗರು ಕೆತ್ತಿಸಿರ್ತಕ್ಕಂತಹ ಚಾವುಂಡರಾಯ ಗೊಮ್ಮಟೇಶ್ವರ ಮೂರ್ತಿ ಸಿಗ್ತೈತಿ, ಏಕಶಿಲಾ ಮೂರ್ತಿ 58 ಹೊಡಿದ್ರಿ. ಇವೆಲ್ಲ ನಮ್ಮ ಇತಿಹಾಸದ ಬೆಳಕನ್ನ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರ್ತಾವ, ಯಾವ ರೀತಿ ಬೆಳಕನ್ನ ಚೆಲ್ಲಿದಾವ, ಎಂತಹ ಸಾಹಸಗಳನ್ನ ಮಾಡ್ಯಾರು. ಏನೋ ಮತ್ತು ವೈಜ್ಞಾನಿಕವಾಗಿ ಏನೋ ಅವರಿಗೆ ಸಪೋರ್ಟ್ ಇರ್ಲಿಲ್ರ. ಆಮೇಲೆ ಇವೆಲ್ಲ ಈಗಿನ ಜನರೇಷನ್ಗೆಲ್ಲ ಹೊಟ್ಕೊಂಡದ್ದು. ಈಗ ಏನ್ ಬೇಕಾದ್ ಮಾಡಿ ಹೋಗಿತೇವ್ರಿ ನಾವು ಉಲ್ಟಾ ಪಲ್ಟಾ. ಆದ್ರ ಹಿಂದಿನ ಕಾಲದಲ್ಲಿ ಏನೋ ಒಂದು ಅವ್ರಿಗೆ ಸಪೋರ್ಟ್ ಇಲ್ಲದೆ ಇದ್ರು ಅವರು ತಮ್ಮ ಪರಿಶ್ರಮದಿಂದ ಯಾವ ರೀತಿಯಾಗಿ ಅವರ ಸಾಹಸಗಳನ್ನ ಮಾಡಿದ್ರು, ಸಾಧನೆಗಳನ್ನ ಮಾಡಿದ್ರು, ಎಲ್ಲ ನಮಗೂ ಈ ಮೂಲಾಧಾರಗಳನ್ನ ಅಭ್ಯಾಸ ಮಾಡೋದ್ರಿಂದ ಸಿಗ್ತೈತಿ. ಒಂದ ಎರಡ, ಸಾಕಷ್ಟು ಸಾಮ್ರಾಜ್ಯಗಳು, ಸಾಕಷ್ಟು ಸಾಹಿತಿಗಳು, ಸಾಕಷ್ಟು ಭೂ ಉತ್ಖನನಗಳನ್ನ ಅಭ್ಯಾಸ ಮಾಡೋದ್ರಿಂದ ಎಷ್ಟು ಮಾಹಿತಿ ಸಿಗ್ತೈತಿ ನೋಡ್ರಿ. ಇದೆಲ್ಲ ಮಾಹಿತಿಯನ್ನು ನಾವು ಯಾಕೆ ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರ ಇತಿಹಾಸವನ್ನ ತಿಳಿಯಲಿಕ್ಕೆ. ಇತಿಹಾಸ ಇತ್ತು, ಹೌದು ಇತ್ತು, ಹೆಂಗಿತ್ತು ಅನ್ನೋದು ಬೇಕಲ್ರಿ. ಯಾವ ರೀತಿ ಇತಿಹಾಸ ಇತ್ತು, ಆ ಒಂದು ಸಾಮ್ರಾಜ್ಯ ಯಾವ ರೀತಿ ನಡ್ಸ್ಕೊಂಡು ಹೊಂಟಿದ್ರು, ಒಂದು ಸಾಮ್ರಾಜ್ಯ ಹೆಂಗಿತ್ತು, ಇನ್ನೊಂದು ಸಾಮ್ರಾಜ್ಯ ಹೆಂಗಿತ್ತು, ಆ ಒಂದು ಸಾಮ್ರಾಜ್ಯದಲ್ಲಿ ಯಾವ ಒಂದು ವಿದೇಶಿಯರಿಗೆ ಅರಸರು ಆಶ್ರಯ ನೀಡಿದ್ರು, ಅವರ ಆ ಅರಸನ ಬಗ್ಗೆ ಏನು ಬರೆದ್ರು. ಹಂಗಾದ್ರ ಆ ಅರಸನ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಸಾಹಿತ್ಯ ಆಧಾರದಲ್ಲಿ ಸಿಗ್ತೈತಿ. ಭೂ ಉತ್ಖನನಗಳನ್ನ ಮಾಡೋದ್ರಿಂದ ನಾಣ್ಯಗಳು, ಸ್ಮಾರಕಗಳು, ಆಮೇಲೆ ಉತ್ಖನನಗಳನ್ನು ಇದರಿಂದ ವರ್ಣಚಿತ್ರಗಳು ಗೊತ್ತಾಗ್ತಾವ್ರಿ. ವರ್ಣಚಿತ್ರಗಳು ಬರ್ತಾವ ಇಲ್ಲಿ. ವರ್ಣಚಿತ್ರಗಳು ಅಂದ್ರೆ ಡ್ರಾಯಿಂಗ್ ಅಂತೇವಲ್ರಿ ನಾವು. ಡ್ರಾಯಿಂಗ್ ನಾವೆಲ್ಲ ಈಗ ಪೇಪರ್ನ್ಯಾಗ ತೆಗಿತೇವ್ರಿ. ಮೊದ್ಲೆಲ್ಲ ವರ್ಣಚಿತ್ರಗಳನ್ನ ಗೋಡೆಗಳ ಮೇಲೆ, ಅಜಂತಾ ಎಲ್ಲೋರ ಗುಹೆಗಳಲ್ಲಿ
ವರ್ಣಚಿತ್ರಗಳನ್ನ ಬಿಡಿಸ್ತಿದ್ರು. ಹೌದ್ರಿ? ಅದೇ ರೀತಿಯಾಗಿ ಅವರ ಆ ಒಂದು ವರ್ಣಚಿತ್ರ ಏನ್ ಹೇಳ್ತಿತ್ತಪ್ಪ ಅಂದ್ರ, ಆ ವರ್ಣಚಿತ್ರದಲ್ಲಿ ಅವರ ಕೇಶಾಲಂಕಾರ ನಮಗ್ ಗೊತ್ತಾಗ್ಬೋದು, ಅವರ ಉಡುಗೆ ತೊಡುಗೆ ಗೊತ್ತಾಗ್ತೈತಿ. ಅದೇ ರೀತಿಯಾಗಿ ಅವರು ಯಾವ ಒಂದು ಸಮಾರಂಭಗಳನ್ನ ಮಾಡ್ತಿದ್ರು, ಯಾವ ರೀತಿ ಒಂದು ಉತ್ಸವವನ್ನ ಮಾಡ್ತಿದ್ರು, ಆ ಉತ್ಸವನ ಹಿಂಗ ಹೊರಟಂಗ ನಮ್ಮ ಕಣ್ಣಿಗೆ ಕಟ್ಟುವಂಗ ಅವ್ರು ಏನ್ ಮಾಡಿರ್ತಾರಂದ್ರ ವರ್ಣಚಿತ್ರಗಳನ್ನ ಬಿಡಿಸಿರ್ತಾರೋ. ಇದು ವರ್ಣಚಿತ್ರಗಳನ್ನ ಅಧ್ಯಯನ ಮಾಡೋದ್ರಿಂದ ನಮಗ ಇತಿಹಾಸದ ಒಂದು ಪುರಾತತ್ವ ಆಧಾರ. ಇದು ಒಂದು ವರ್ಣಚಿತ್ರ, ಇದರಿಂದ ನಮಗ ಆ ಒಂದು ಇತಿಹಾಸ ತಿಳಿತಿ. ಈ ರೀತಿ ಏನಪ್ಪಾ ಅಂದ್ರೆ ಹಲವಾರು ಸಾಹಿತ್ಯಗಳು ನಮಗ ಪುರಾತತ್ವ ಆಗಿರ್ಬೋದು, ಆಮೇಲೆ ಸಾಹಿತ್ಯ ಆಧಾರ ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ನಮಗ ಇತಿಹಾಸವನ್ನ ಮರುಬಿಂಬಿಸ್ತಾವ. ಇದ್ರೊಳಗ ನಿಮಗ್ ಕೇಳ್ಬೋದ್ರಿ, ಈ ಕಡೆ ಇತಿಹಾಸ ತಜ್ಞರನ್ನ ಕೊಟ್ಟು ಈ ಕಡೆ ಕೃತಿಗಳನ್ನ ಕೇಳ್ತಾರ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಕೌಟಿಲ್ಯ ಬರ್ದನ, ಈ ಕಡೆ ಅರ್ಥಶಾಸ್ತ್ರ ಮ್ಯಾಚ್ ಮಾಡ್ಬೇಕ್ರಿ ನೀವು. ಹೌದಾ? ಅದೇ ರೀತಿಯಾಗಿ ಇಲ್ಲಿ ಶ್ರೀ ವಿಜಯ ಬಂತಂದ್ರೆ ಇಲ್ಲಿ ಕವಿರಾಜ ಮಾರ್ಗ, ಪಾಣಿನಿ ಅಷ್ಟಾಧ್ಯಾಯ, ದಂಡಿನಿ ದಶಕುಮಾರ ಚರಿತ, ಅದೇ ರೀತಿಯಾಗಿ ನೋಡ್ರಿ ಅಶ್ವಘೋಷನ ಬುದ್ಧ ಚರಿತ. ಈ ರೀತಿ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಕುಲಂಕುಷವಾಗಿ ಎಲ್ಲವನ್ನು ಓದಬೇಕು. ಕೇವಲ ಮೂಲಾಧಾರಗಳಲ್ಲಿ ಸಾಹಿತ್ಯ ಮೂಲಾಧಾರ, ಪುರಾತತ್ವ ಮೂಲಾಧಾರ ಓದಿದ್ರೆ ಆಗೋದಿಲ್ಲ. ಅವುಗಳನ್ನ ಡೀಪ್ ಆಗಿ ಅಧ್ಯಯನ ಮಾಡಿ ಆತ ಬರೆದಿರ್ತಕ್ಕಂತಹ ಕೃತಿ ಯಾವುದು, ಆ ವ್ಯಕ್ತಿ ಯಾರು, ಮತ್ತೆ ಯಾರ ಒಂದು ಆಶ್ರಯದಲ್ಲಿ ಆತ ಇದ್ದ, ಯಾರ ಬಗ್ಗೆ ಬರದ. ಈಗ ಕೌಟಿಲ್ಯ ಯಾವ ಸಾಮ್ರಾಜ್ಯದ ಬಗ್ಗೆ ಬರದಂದ್ರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ. ಹೌದ್ರಿ? ಆಮೇಲೆ ಪಾಣಿನಿ ಬರೆದಕ್ಕಂತಹ ಅಷ್ಟಾಧ್ಯಾಯನು ಕೂಡ ಅದು ಮೌರ್ಯರ ಬಗ್ಗೆ. ಈ ರೀತಿ ಏನಪ್ಪಾ ಅಂದ್ರೆ ನಮಗ ಮೂಲಾಧಾರಗಳು ಮಾಹಿತಿಯನ್ನ ಒದಗಿಸ್ತಾವು. ಇವುಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕುಲಂಕುಷವಾಗಿ ಓದಿ ವಿದ್ಯಾರ್ಥಿಗಳೇ. ಇನ್ನು ನಮಗ ಟೈಮು ಕೂಡ ಜಾಸ್ತಿ ಇಲ್ಲ, ಸ್ವಲ್ಪ ಅವಧಿಯೊಳಗ ನಿಮ್ಮ ಟೈಮನ್ನು ವೇಸ್ಟ್ ಮಾಡದ ನಾ ಏನ್ ಮಾಡತ್ತನಪ್ಪ ಅಂದ್ರ ಕ್ಲಾಸ್ ನಡೆಸ್ಕೊಡತನು. ದಯವಿಟ್ಟು ನಮಗ್ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬೆಲ್ ಐಕಾನ್ ನೀವು ಒತ್ತಿದ್ದೇ ಆದ್ರ ನಮ್ಮ ಹೊಸ ನೋಟಿಫಿಕೇಶನ್ಗಳು ನಿಮಗ ಕೂಡಲೇ ತಲುಪ್ತಾವ ಅಂತ ಹೇಳ್ತೇನೆ.